वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಭಗವಂತ ಜಗದ್ಗುರುವಾಗಿ ನಮ್ಮನ್ನ ಕೈ ಹಿಡಿದು ಕಾಪಾಡ್ತಾನೆ ಅಂತ ನಾವು ಆಲ್ರೆಡಿ ಭಗವದ್ಗೀತೆನಲ್ಲೇ ತುಂಬಾ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದೀವಿ. ಅದ್ರ ಜೊತೆ ವಿಷ್ಣು ಸಹಸ್ರನಾಮ ಜಸ್ಟ್ ಲೈಕ್ ಎ ರಿವಿಷನ್ ಆಫ್ ಭಗವದ್ಗೀತಾ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ ಭಗವದ್ಗೀತೆಯಲ್ಲಿ ಏನೆಲ್ಲ ಹೇಳಿದೆಯೋ ಅದನ್ನೇ ನಮ್ಮ ಭೀಷ್ಮ ಪಿತಾಮಹ ಇನ್ನೊಂದ್ಸಲ ಇಲ್ಲಿ ರಿವಿಷನ್ಸ್ ಮಾಡಿಸ್ತಾ ಇದಾರೆ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಆಲ್ಮೋಸ್ಟ್ 62 ಶ್ಲೋಕಗಳನ್ನ ಅರ್ಥಗಳನ್ನ ತಿಳ್ಕೊಂಡ್ವಿ. ಅದರಲ್ಲಿ ಆತ ಸನತ್ ಕುಮಾರನಾಗಿ ನರನಾರಾಯಣ ರೂಪದಲ್ಲಿ ಬಂದು ಸನ್ಯಾಸಿಗಳು ಹೇಗಿರ್ಬೇಕು ಅಂತ ತೋರಿಸ್ತಾನೆ. ಅಂದ್ರೆ ಸನ್ಯಾಸಿಗಳು ಅಂದ್ರೆ ಇನ್ಯಾರೋ ಅಲ್ಲ, ಎಲ್ಲವನ್ನ ಭಗವಂತನಿಗೆ ಒಪ್ಪಿಸೋರು ನಿಜವಾದ ಸನ್ಯಾಸಿಗಳು ಅಂತನೂ ಸಹ ನಾವು ಅರ್ಥ ಮಾಡ್ಕೊಳ್ತಾ ಹೋದ್ವಿ. ಇವತ್ತು 63ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶುಭಾಂಗ ಶಾಂತಿದ ಸ್ರಷ್ಟ ಕುಮುದಃ ಕುವಲೇಶಯಃ ಗೋಹಿತೋ ಗೋಪತಿರ್ಗೋಪ್ತ ವೃಷಭಾಕ್ಷೋ ವೃಷಪ್ರಿಯಃ. ಮೊದಲನೇ ನಾಮ ಒಂದು ಶುಭಾಂಗ ಅಂತ. ಶುಭಾಂಗ ಅಂದ್ರೆ ಮಂಗಳಕರವಾದ ಅಂಗಾಂಗವುಳ್ಳವನು ಹಾಗೂ ಆನಂದಮಯವಾದ ಬೆಳಕಿನ ರೂಪ ಭಗವಂತ ಶುಭಾಂಗ. ಹಾಗೇನೆ ಆತ ಸಮಷ್ಟಿಯಾಗಿ ಆತನ ಇಡೀ ದೇಹ ಆನಂದಮಯವಾದ ಬೆಳಕಿನ ಮಂಗಲೀಕರ ರೂಪ ಅಂತ ಹೇಳ್ತಾರೆ. ಆತ ನಮ್ಮೊಳಗೆ ಇರುವ ತನಕ ಈ ದೇಹ ಮಂಗಳ ಹಾಗೂ ಶಿವ. ಆತ ನಮ್ಮ ದೇಹದಿಂದ ಹೊರಟು ಹೋದ್ರೆ ನಮ್ಮನ್ನ ಅಮಂಗಲ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ. ನೋಡಿ, ಅಂದ್ರೆ ಎಷ್ಟು ಅಂದ್ರೆ ಇದನ್ನ ಸಾಕಷ್ಟು ಬಾರಿ ಹೇಳಿದ್ರು ಸಹ ಮತ್ತೆ ಮತ್ತೆ ನಾವು ತಿಳ್ಕೊಳ್ಳೇಬೇಕು. ಯಾಕೆ ಅಂತಂದ್ರೆ ಈ ದೇಹದ ಒಳಗೆ ಭಗವಂತ ಇದ್ರೆ ನಮ್ಮನ್ನ ಎಲ್ಲರೂ ಮುಟ್ಟಿ ಮಾತಾಡಿಸ್ತಾರ ಅಲ್ವಾ. ನಮಗ್ ನಮಸ್ಕಾರ ಮಾಡೋದಿರ್ಬೋದು, ನೋಡೋದಿರ್ಬೋದು, ಮತ್ತೊಂದು ಮಗದೊಂದು ಬನ್ನಿ ಮನೆಗೆ ಪ್ರತಿಯೊಬ್ರು. ಅದೇ ಭಗವಂತ ಹೋದ ಅಂತ ಅಂದ್ರೆ ಈ ದೇಹವೇ ಅಮಂಗಲಕರವಾಗ್ಬಿಡತ್ತೆ. ಅಷ್ಟೇ ಅಲ್ಲದೆ ನಮ್ಮ ಮನೆಯವರೇ ಮೊದಲು ಸ್ನಾನ ಮಾಡ್ಕೊಳ್ತಾರೆ. ಅಯ್ಯೋ ಮುಟ್ಬಿಟ್ವಿ ಅಲ್ವಾ. ಹಾಗಾಗಿ ಆತ ಹೊರಟು ಹೋದ ಮೇಲೆ ನಾವು ಶವ ಆಗೋಗ್ಬಿಡ್ತೀವಿ. ಆತನ ಸನ್ನಿಧಾನವಿಲ್ಲದೆ ಈ ದೇಹ ಅಮಂಗಲಕರವಾಗತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಅವನು ದೊಡ್ಡ ನಿಧಿ. ಏಕೆಂದ್ರೆ ಅವನು ನನ್ನ ದೇಹದಲ್ಲಿ ಇದ್ರೆ ಅಷ್ಟೇ ನನಗೆ ಎಲ್ಲರೂ ಮಾತಾಡ್ಸೋದು, ಎಲ್ಲರೂ ಬೆಲೆ ಕೊಡೋದು. ಭಗವಂತ ನನಗೆ ಏನ್ ಮಾಡಿದಾನೆ ಅಂತ ನಾವು ಒಂದೊಂದ್ಸಲ ಕೋಪ ಮಾಡ್ಕೊಳ್ತೀವಲ್ಲ, ಆಗ ಇದನ್ನ ನೆನಪಿಸ್ಕೋಬೇಕು. ಅಯ್ಯೋ ಅವನಿದಾನೆ ಅಂತ ಅಟ್ಲೀಸ್ಟ್ ನನಗೆ ಎಲ್ರು ಮಾತಾಡಿಸ್ತಾರಪ್ಪ ಅಂತ. ಹಾಗೇನೆ ಶುಭಾಂಗ ಎನ್ನುವಲ್ಲಿ ಶು ಅಂತ ಅಂದ್ರೆ ಸುಖ ಸ್ವರೂಪ ಅಂತ, ಭಾ ಅಂದ್ರೆ ಬೆಳಕಿನ ಪುಂಜ ಅಂತ, ಕತ್ತಲು ಹಾಗೂ ದುಃಖದ ಸ್ಪರ್ಶವೇ ಇಲ್ಲದ ಆನಂದಮಯವಾದ ಜ್ಯೋತಿರ್ಮಯ ಭಗವಂತನನ್ನ ನಾವಿಲ್ಲಿ ಶುಭಾಂಗ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ಶಾಂತಿದಾಹ ಅಂತ ತೆಗೆದುಕೊಂಡ್ರೆ ಮೋಕ್ಷವನ್ನ ಹಾಗೂ ಅಜ್ಞಾನದ ಸ್ಪರ್ಶವಿಲ್ಲದ ಪರಿಪೂರ್ಣ ಆನಂದವನ್ನ ಕೊಟ್ಟು ನಮ್ಮನ್ನ ಈ ಸಂಸಾರ ಬಂಧನದಿಂದ ಬಿಡಿಸುವ ಭಗವಂತ ಶಾಂತಿದಾಹ. ಏಕೆಂದ್ರೆ ಇನ್ನೂ ಒಂದ್ ಕಡೆ ಹೇಳ್ತಾ ಹೋಗ್ತಾರೆ, ಯಾರಪ್ಪ ತುಂಬಾ ಒಳ್ಳೆಯವರು ಅಂತ ಅಂದ್ರೆ ನಾವು ಬದುಕಿರೋವರೆಗೂ ಯಾರೂ ಪ್ರಪಂಚದಲ್ಲಿ ನಮ್ಮನ್ನ ಒಳ್ಳೆಯವರು ಅಂತ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ ಕಣ್ರಿ. ಭಗವಂತ ಭೂಮಿಗಿಳಿದು ಬಂದಾಗ್ಲೂ ಸಹ, ಅಂದ್ರೆ ಮಾನವ ರೂಪಿಯಾಗಿ ಬಂದಾಗ್ಲೂ ಸಹ ಅವನಿಗೆ ಈ ಅವಮಾನ ಅಪಮಾನ ಯಾವುದು ತಪ್ಪಲಿಲ್ಲ. ಎಲ್ಲವನ್ನ ಅವನು ಅನುಭವಿಸ್ದ. ಉದಾಹರಣೆ ರಾಮಾವತಾರ ಇರಬಹುದು, ಕೃಷ್ಣಾವತಾರ ಇರಬಹುದು. ಈಗ ನಾವ್ ಯಾರಿಗಾರು ರಾಮ ಒಳ್ಳೆಯವನು ಅಂತ ಅನ್ಲಿ, ಅಯ್ಯೋ ಅವನ್ ಹೆಂಡತಿನ ಕಾಡಿ ಕಳ್ಸಿದ್ದ, ಅವನ್ ಯಾವ ರಾಜಾರಿ ಅಂತಾರೆ. ಅಥವಾ ಕೃಷ್ಣ ಅನ್ನಿ, ಅಯ್ಯೋ ಅವನ್ ಕಳ್ತನ ಮಾಡ್ತಿದ್ದ ಅಂತಾರೆ. ಆದ್ರೆ ಹಿಂದಿನ ಅರ್ಥವನ್ನೇ ಯಾರೂ ಜನ ತಿಳ್ಕೊಳ್ಳೋದೇ ಇಲ್ಲ, ಬರೀ ನೆಗೆಟಿವ್ ಆಗೇ ಮಾತಾಡ್ತಾರೆ. ನೋಡಿ, ಭಗವಂತನಿಗೆ ನೆಗೆಟಿವ್ ಆಗಿ ಅಷ್ಟೊಂದು ಮಾತಾಡ್ಬೇಕಾದ್ರೆ ಇನ್ನು ನಾವು ಸರ್ವೇ ಸಾಮಾನ್ಯ ಜನ ಅಲ್ವಾ. ಜಪಾನ್ ನಲ್ಲಿ ಒಂದು ಪಕ್ಷಿ ಇತ್ತು. ಆ ಪಕ್ಷಿ ನೋಡೋದಿಕ್ಕೆ ಚೆನ್ನಾಗಿರ್ಲಿಲ್ವಂತೆ, ನಾರ್ಮಲ್ ಆಗಿತ್ತು. ಅದನ್ನ ನೋಡಿದವರೆಲ್ಲ ಅಯ್ಯೋ ಇದೆಂತ ಪಕ್ಷಿ, ಇದ್ರೊಳ್ಳೆ ಸುಮ್ನೆ ಯಾವಾಗ ನೋಡ್ರು ಪೆದ್ ತರ ಕೂತ್ಕೊಳ್ತಾ ಇರತ್ತೆ ಅಂತ ಬೈತಾ ಇದ್ರಂತೆ.
ಯಾವಾಗ ಆ ಪಕ್ಷಿಯ ಸಂತತಿನೇ ಇಲ್ಲದೆ ಇರೋ ಹಾಗಾಯ್ತೋ, ಅದನ್ನ ಗೊಂಬೆಯಾಗಿ, ಕೀಬೆಂಚಾಗಿ ಎಲ್ಲ ಮಾಡಿ ಮಾರಿದ್ರಂತೆ. ಹಾಗೆ ಹೇಳಿದ್ರಂತೆ, "ಅಯ್ಯೋ! ಈ ಪಕ್ಷಿ ಯಾ ಸುಮ್ನೆ ಕೂತ್ಕೊಳ್ತಾ ಇತ್ತು. ಅದನ್ನ ನೋಡಿ ನಾವು ಆ ಪ್ರಶಾಂತತೆನ ಕಲಿಬೇಕು" ಅಂತ. ದಟ್ ಮೀನ್ಸ್ ನಾವ್ ಅಂದ್ರೆ ಆ ಪಕ್ಷಿ ಉದಾಹರಣೆ ಯಾಕೆ ಕೊಟ್ಟೆ ಅಂದ್ರೆ, ನಾವ್ ಯಾವಾಗ ಒಳ್ಳೆಯವರಾಗ್ತೀವಿ ಅಂದ್ರೆ ಬರ್ದಿಟ್ಕೊಂಡ್ಬಿಡ್ಬೇಕು. ನಾವು ಹೋದ್ಮೇಲೆ ನಾವು ಒಳ್ಳೆಯವರಾಗೋದು. ಅಲ್ಲಿವರೆಗೂ ನಮ್ಮನ್ನ ಯಾರು ಒಳ್ಳೆಯವ್ರನ್ನೋದಿಲ್ಲ. ಅಲ್ವಾ? ಇದಕ್ಕೆ ನಾನು ಅದೇ ಹೇಳಿದ್ನಲ್ಲ, ಬೆಸ್ಟ್ ಎಕ್ಸಾಂಪಲ್ ಭಗವಂತನೇ ಇದ್ದಾನೆ. ಭಗವಂತ ಭೂಮಿಗಿಳಿದು ಬಂದಾಗ್ಲೂ ಅವನನ್ನ ಒಳ್ಳೆಯವರು ಅಂತ ಯಾರು ಹೇಳಲಿಲ್ಲ. ಅವನ ಒಳ ಹೊಕ್ಕು ಅವನು ನಮಗೆ ಏನೆಲ್ಲ ಮಾಡಿದಾನೆ ಅಂತ ತಿಳ್ಕೊಂಡಾಗ್ಲೇ ನಮಗೆ ಗೊತ್ತಾಗೋದು. ಹಾಗಾಗಿ ಇಲ್ಲಿ ಆತ ಈ ಮೋಕ್ಷವನ್ನ ಕರುಣಿಸ್ತಾ ಹೋಗ್ತಾನೆ, ಹಾಗೂ ನಮ್ಗೆ ಈ ಸಂಸಾರ ಬಂಧನದಿಂದ ಬಿಡಿಸ್ತಾ ಹೋಗ್ತಾನೆ. ಹಾಗಾಗಿ ಆತ ಶಾಂತಿದಾಹ. ಇನ್ನು ಸ್ರಷ್ಟ ಅಂತ ತೆಗೆದುಕೊಂಡ್ರೆ, ಸೂಕ್ಷ್ಮ ರೂಪಿ ಪರಮಾಣುಗಳ ಪುಂಜದಿಂದ ಸ್ಥೂಲ ರೂಪದ ಈ ಪ್ರಪಂಚವನ್ನ ಸೃಷ್ಟಿ ಮಾಡಿದ ಭಗವಂತನನ್ನ ಸ್ರಷ್ಟ ಅಂತ ಹೇಳ್ತೀವಿ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಳಯ ಕಾಲದಲ್ಲಿ ಎಲ್ಲವನ್ನ ಸೂಕ್ಷ್ಮ ರೂಪಿಯಾಗಿ ತನ್ನ ಹೊಟ್ಟೆಯಲ್ಲಿ ಹಿಡ್ಕೊಂಡ್ಬಿಡ್ತಾನೆ. ಸುರ ನರಕ ಖಗೋ ಭೋಗಿ ಗಂಧರ್ವ ದೈತ್ಯೈಹಿ ಅನ್ನೋ ಹಾಗೆ. ನಂತರ ಸೃಷ್ಟಿ ಕಾಲದಲ್ಲಿ ಎಲ್ಲವನ್ನ ಆತ ಸೃಷ್ಟಿ ಮಾಡ್ತಾ ಹೋಗ್ತಾನೆ. ಅದಕ್ಕೆ ಸ್ಥೂಲ ರೂಪವನ್ನ ಕೊಡ್ತಾ ಹೋಗ್ತಾನೆ. ಅಂದ್ರೆ ಪ್ರಪಂಚನೇ ಇರ್ಲಿಲ್ವಾ ಅಂತಂದ್ರೆ ಎಲ್ಲವುದೂ ಇದೆ. ಎಲ್ಲಿದೆ? ಅವನ ಉದರದಲ್ಲಿದೆ, ಸೂಕ್ಷ್ಮ ರೂಪದಲ್ಲಿದೆ. ಅದು ನಂತರ ಅದನ್ನ ಆತ ನಮಗೆ ಕಾಣೋ ಹಾಗೆ ಸ್ಥೂಲ ರೂಪವನ್ನ ಕೊಡ್ತಾ ಹೋಗ್ತಾನೆ ಅಷ್ಟೆ. ಇನ್ನು ಕುಮುದಹ ಅಂತ ತೆಗೆದುಕೊಂಡ್ರೆ, ಮುದ ಅಂದ್ರೆ ಆನಂದ, ಕು ಅಂದ್ರೆ ಭೂಮಂಡಲ, ಭೂಮಿಗೆ ಆನಂದವನ್ನ ಕೊಡುವುದಕ್ಕೋಸ್ಕರವೇ ಇಳಿದು ಬಂದ ಭಗವಂತನನ್ನ ಕುಮುದ ಅಂತ ಹೇಳ್ತೀವಿ. ಭಗವಂತನ ಯಾವುದೇ ಒಂದು ಅವತಾರ ತೆಗೆದುಕೊಂಡಾಗ್ಲೂ ಸಹ ಭಗವಂತ ಈ ಭೂಮಿಗೆ ಬಂದು ಆನಂದವನ್ನ ಕೊಟ್ಟಿದ್ದಾನೆ, ಆನಂದವನ್ನ ಕರುಣಿಸಿದ್ದಾನೆ. ಕೃಷ್ಣ ಅಂದ್ರೇನೆ ಅಷ್ಟೇ, ನಮ್ಮ ಮುಖದಲ್ಲಿ ಒಂದು ನಗು ಬರುತ್ತೆ. ಕಶ್ಯತಿ ಇತಿ ಕೃಷ್ಣ ಅಂತ ಎಲ್ಲರನ್ನ ಆಕರ್ಷಣೆ ಮಾಡ್ತಾ ಹೋಗ್ತಾನೆ. ಹಾಗೆ ಅವನು ಯಾವಾಗ ಭೂಮಿಗೆ ಬಂದರೂ ಸಹ ಆನಂದವನ್ನ ಕೊಟ್ಟಿದ್ದಾನೆ. ಇನ್ನು ಕುವಲೇಶಯ ಅಂತ ತೆಗೆದುಕೊಂಡ್ರೆ, ಕು ಅಂದ್ರೆ ಭೂಮಿ, ವಲ ಅಂದ್ರೆ ಹರಿಯೋದು, ಪಂಚಭೂತಗಳಲ್ಲಿ ಹರಿಯೋದು ಭೂಮಿ. ಆದ್ದರಿಂದ ಕುವಲ ಅಂದ್ರೆ ನೀರು, ಕುವಲೇಶಯ ಅಂತ ಅಂದ್ರೆ ನೀರಿನಲ್ಲಿ ಮುಳುಗಿದವನು. ಅಂದ್ರೆ ಇಲ್ಲಿ ನೀರು ಅಂದ್ರೆ ಸೂಕ್ಷ್ಮ ರೂಪಿ ಹಾಗೂ ಪ್ರಳಯ ಸಮುದ್ರ. ಇಂತಹ ಸೂಕ್ಷ್ಮ ಪ್ರಪಂಚದಲ್ಲಿ ಮಲಗಿರುವ ಭಗವಂತನನ್ನ ನಾವು ಕುವಲೇಶಯ ಅಂತ ಹೇಳ್ತೀವಿ. ಅಂದ್ರೆ ಪ್ರಳಯ ಅಂದ್ರೇನೆ ಸಾಮಾನ್ಯವಾಗಿ ನೀರಿನಿಂದಲೇ ಆಗೋದು, ಸಮುದ್ರದಿಂದಲೇ ಆಗಬಹುದು. ಅಂತಹ ಕ್ಷೀರ ಸಾಗರದಲ್ಲಿ ಮಲಗಿರುವ ಭಗವಂತನನ್ನ ನಾವಿಲ್ಲಿ ಕುವಲೇಶಯ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ಗೋಹಿತಃ ಅಂತ ತೆಗೆದುಕೊಂಡ್ರೆ, ಗೋವು ಅನ್ನುವ ಪದಕ್ಕೆ ಹಲವಾರು ಅರ್ಥಗಳಿದೆ. ಅದಕ್ಕೆ ಸ್ವರ್ಗ, ಸೂರ್ಯ, ಭೂಮಿ, ಹಸು, ನೀರು, ಕಣ್ಣು, ಕೂದಲು ಇತ್ಯಾದಿ ಅರ್ಥಗಳು ಬರ್ತಾ ಹೋಗ್ತವೆ. ಅನೇಕ ಬಾರಿ ಇದನ್ನು ನಾವು ವಿಶ್ಲೇಷಣೆಯನ್ನು ಸಹ ಮಾಡಿದೀವಿ. ಎಲ್ಲಾ ಬಗೆಯಿಂದ ನಮಗೆ ಉಪಯೋಗಕ್ಕೆ ಬರುವ ವಸ್ತು ಗೋವು ಅಲ್ವಾ? ಗೋವಿನಿಂದ ನಾವು ಹಾಲನ್ನ ಸ್ವೀಕಾರ ಮಾಡ್ತೀವಿ, ಹಾಗೂ ಅದರ ಸಗಣಿಯಿಂದ ಗೊಬ್ಬರ ಮಾಡ್ತಾ ಹೋಗ್ತೀವಿ. ಅದರ ಗಂಜಲವನ್ನ ಗವ್ಯಗಳಲ್ಲಿ ಒಂದು ಅಂತ ಸ್ವೀಕಾರ ಮಾಡ್ತೀವಿ. ಹಾಗಾಗಿ ಇಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ ಗೋವು ಅನ್ನೋ ಪದಕ್ಕೆ ಅನೇಕ ಅರ್ಥಗಳು ಬರ್ತಾ ಹೋಗುತ್ತೆ. ನಮಗೆ ಮಾರ್ಗದರ್ಶನವನ್ನ ಕೊಡುವ ವೇದಗಳನ್ನ ನಮಗೆ ಕರುಣಿಸಿದ ವೇದ ವೇದವ್ಯಾಸರ ರೂಪದಲ್ಲಿ ಭೂಮಿಗಿಳಿದು ಬಂದು ಅದನ್ನ ನಮಗೆ ವಿಂಗಡಿಸಿಕೊಟ್ಟ ಭಗವಂತನನ್ನ ಸಹ ನಾವಿಲ್ಲಿ ಗೋಹಿತ ಅಂತ ಹೇಳ್ತೀವಿ. ಹಾಗೆ ಭೂಮಿಗೆ ಹಿತಕರವಾದ ಹಾಗೂ ಗುಂಗರು ಕೂದಲು ಉಳ್ಳ ಭಗವಂತ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೃಷ್ಣಾವತಾರದಲ್ಲಿ ಗೋವುಗಳನ್ನ ಸಂರಕ್ಷಣೆ ಮಾಡಿದಂತಹ ಭಗವಂತನನ್ನ ಗೋಹಿತ ಅಂತೀವಿ. ಹಾಗೆ ಎಲ್ಲರೂ ಹಿತವನ್ನು ಉಂಟು ಮಾಡುವ ಭಗವಂತನನ್ನು ಸಹ ನಾವಿಲ್ಲಿ ಗೋಹಿತ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಗೋಪತಿ ಅಂತ ಅಂದ್ರೆ ಗೋವು, ಭೂಮಿ, ವೇದ ಹಾಗೂ ಸ್ವರ್ಗದ ಒಡೆಯ ಭಗವಂತನನ್ನ ನಾವಿಲ್ಲಿ ಗೋಪತಿ ಅಂತ ಹೇಳ್ತೀವಿ. ಎಲ್ಲವುದಕ್ಕೂ ಮೂಲ ಅವನೇ, ಅವನಿಲ್ದೆ ಏನೂ ಇಲ್ಲ ಅನ್ನೋದನ್ನ ಮಾತ್ರ ನಮಗೆ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ಗೋಪ್ತ ಅಂತ ತೆಗೆದುಕೊಂಡ್ರೆ, ತನ್ನನ್ನ ತಾನು ಮುಚ್ಚಿಟ್ಟುಕೊಂಡು ಜಗತ್ತಿನ ರಕ್ಷಣೆ ಮಾಡುವ ಭಗವಂತ ಗೋಪ್ತ. ಎಲ್ಲೆಡೆ ಇದ್ದು ಎಲ್ಲವನ್ನ
ಕಾಪಾಡುವ ಕರುಣಾಮೂರ್ತಿ ಆತ ಅಂತ ಹೇಳ್ತಾರೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಯಶೋದೆ ಗಂಧ ಅಂತಾನೆ ಹೇಳ್ತೀವಿ. ಆದ್ರೆ ದೇವಕಿಯ ಗರ್ಭದಲ್ಲಿ ಜನಿಸಿದ ಭಗವಂತ ತಾಯಿಯನ್ನ ಬಿಡಿಸ್ಲಿಕ್ಕೆ ಹೋಗ್ತಾನೆ. ಆಗ ತಾಯಿ ಕೇಳ್ತಾಳ, ಅಲ್ಲ ನೀನು ಭಗವಂತ ಅಲ್ವಾ, ನೀನು ಬೇಗ ಬಂದು ನಮ್ಮನ್ನ ಬಿಡಿಸ್ಬೋದಿತ್ತಲ್ವಾ, ಇಷ್ಟೊಂದು ದಿನ ಬೇಕಿತ್ತ ಅಂತ ಕೇಳ್ತಾಳೆ. ಆಗ ಅವನು ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದ್ರೆ, ಹಿಂದಿನ ಜನ್ಮದಲ್ಲಿ ಯಾರು ನನಗೆ ಯಶೋದೆ ಆಗಿದ್ರು ಅವರೇ ಕೈಕೆ ಆಗಿದ್ರು, ನೀನು ಕೌಸಲ್ಯ ಅಲ್ಲ ಕೌಸಲ್ಯ ಆಗಿದ್ರು, ನೀನು ಕೈಕೇಯಿ ಆಗಿದ್ದೆ. ಹಾಗಾಗಿ ನೀನು ಆಕೆಯಿಂದ ಅಂದ್ರೆ ಕೌಸಲ್ಯೆಯಿಂದ 14 ವರ್ಷಗಳ ಕಾಲ ನನಗೆ ವನವಾಸವನ್ನ ಕೊಟ್ಟಿದ್ದೆ ಅಲ್ಲ, ಆ ಅಷ್ಟೂ ದಿನಗಳನ್ನ ನಾನು ಕೊಡ್ಬೇಕಾಗಿತ್ತಲ್ಲ, ಹಾಗಾಗಿ ನಾನು ಬರೋದಿಕ್ಕೆ ತಡ ಆಯ್ತು ಅಂತ ಹೇಳ್ತಾನಂತ. ಅಂದ್ರೆ ಇಲ್ಲಿ ಭಗವಂತ ತನ್ನನ್ನ ತಾನು ಬಚ್ಚಿಟ್ಕೊಳ್ತಾನೆ, ಆದ್ರೆ ಎಲ್ಲರನ್ನ ರಕ್ಷಣೆ ಮಾಡ್ತಾ ಹೋಗ್ತಾನೆ. ಏಕೆಂದ್ರೆ ಅವನ ಈ ಲೋಕದಲ್ಲಿ ಎಂದೂ ಸಹ ಮೋಸ ಇಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ಮೋಸ ಇಲ್ಲ. ಏಕೆ ಅಂತ ಅಂದ್ರೆ ನಾವ್ ಅನ್ಕೊಳ್ತಾ ಇದೀವಿ, ಅಯ್ಯೋ ಕೈಕೆ ಹೇಳಿದಕ್ಕೆ ಅವನು ವನವಾಸಕ್ಕೆ ಹೋಗ್ಬಿಟ್ಟ, ಕೌಸಲ್ಯಗೆ ಮೋಸ ಆಯ್ತು. ಕೌಸಲ್ಯಗೆ ಆ ಜನ್ಮದಲ್ಲಿ ಮೋಸ ಆದ್ರೂ ಸಹ ದೇವಕಿಯ ಗರ್ಭದಲ್ಲಿ ಹುಟ್ಟಿದ ಮಗು ಅವನ ಸಂಪೂರ್ಣ ಬಾಲ್ಯವನ್ನ ಯಶೋದೆಯ ಮಡಿಲಲ್ಲೇ ಅವನು ಕಳೀತಾ ಹೋಗ್ತಾನೆ. ಹಾಗಾಗಿ ತನ್ನನ್ನ ತಾನು ಬಚ್ಚಿಟ್ಕೊಡ್ತಾನೆ. ಹಾಗೆ ಎಲ್ಲೆಡೆ ಇದ್ದು ಎಲ್ಲವನ್ನ ಕಾಪಾಡುವ ಕರುಣಾಮೂರ್ತಿ ಭಗವಂತ ಅಂತ ಹೇಳ್ತಾರೆ. ಇನ್ನು ವೃಷಭಾಕ್ಷ ಅಂತ ತೆಗೆದುಕೊಂಡ್ರೆ, ವೃಷಭ ಪ್ಲಸ್ ಅಕ್ಷ. ಅಕ್ಷ ಅಂದ್ರೆ ಧರ್ಮದ ಮೇಲೆ ಕಣ್ಣಿಟ್ಟವ ಹಾಗೂ ಅದರ ರಕ್ಷಣೆಗೋಸ್ಕರ ಪದೇ ಪದೇ ಭೂಮಿಗಿಳಿದು ಅವತಾರ ರೂಪಿ ಭಗವಂತನನ್ನ ಈ ಭೂಮಿಗಿಳಿದು ಬರ್ತಾನೆ. ಹಾಗಾಗಿ ಆತನನ್ನ ವೃಷಭಾಕ್ಷ ಅಂತ ಹೇಳ್ತೀವಿ. ಭಗವಂತ ಸ್ವಂತ ಭೂಮಿಗಿಳಿದು ಬರಬಹುದು, ಅಥವಾ ಮಹಾಪುರುಷರ ರೂಪದಲ್ಲೂ ಬರಬಹುದು, ಅಥವಾ ಸಾತ್ವಿಕರನ್ನೂ ಸಹ ಕೆಲವೊಮ್ಮೆ ಕಳುಹಿಸಬಹುದು. ಅವರೊಳಗೆ ವಿಶೇಷವಾಗಿ ಸನ್ನಿಹಿತನಾಗಿಟ್ಟುಕೊಂಡು ಧರ್ಮ ರಕ್ಷಣೆ ಮಾಡುವ ಭಗವಂತನನ್ನ ವೃಷಭಾಕ್ಷ ಅಂತ ಕರಿತೀವಿ. ಅಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಕೆಲವೊಮ್ಮೆ ಸಾತ್ವಿಕರ ರೂಪದಲ್ಲಿ ಬಂದು ಭಗವಂತ ತನ್ನ ಇರುವಿಕೆಯನ್ನ ತೋರಿಸ್ತಾನೆ. ಆದ್ರೆ ಇಲ್ಲಿ ನಾವು ಸಾತ್ವಿಕರ ರೂಪದಲ್ಲಿ ಬಂದವರನ್ನೇ ನಾವು ದೇವರ ಆರಾಧನೆಯನ್ನ ಮಾಡಬಾರ್ದು. ಅವರ ರೂಪದಲ್ಲಿ ನಾವು ಭಗವಂತನನ್ನ ತಿಳಿದು ನಾವು ಆರಾಧನೆ ಮಾಡ್ಬೇಕಾಗತ್ತೆ. ಹಾಗೇನೆ ಮಹಾಪುರುಷರನ್ನ ಕಳಿಸ್ತಾನೆ. ಏಕೆಂದ್ರೆ ಧರ್ಮ ಸ್ಥಾಪನೆ ಮಾಡ್ಬೇಕು ಅಂದ್ರೆ ತಾನೇ ಇಳಿದು ಬರ್ಬೇಕಂತೇನಿಲ್ಲ, ಕೆಲವೊಮ್ಮೆ ಆ ರೀತಿನೂ ಮಾಡ್ತಾನೆ. ಹಾಗಾಗಿ ಭಗವಂತನ ವೃಷಭಾಕ್ಷ ಅಂತ ಹೇಳ್ತೀವಿ. ಇನ್ನು ವೃಷಪ್ರಿಯ ಅನ್ನೋದು ಭಗವಂತನ 600ನೆಯ ನಾಮ, 600 ನಾಮ ಅದಿದು. ಧರ್ಮದ ನಡೆಯನ್ನ ಪ್ರೀತಿಸುವ ಭಗವಂತ ವೃಷಪ್ರಿಯ. ನಮ್ಮನ್ನ ಭಗವಂತ ಪ್ರೀತಿಸ್ಬೇಕು ಅಥವಾ ಅವನ್ ನಮ್ಮನ್ನ ಇಷ್ಟ ಪಡಬೇಕು ಅಂದ್ರೆ ತುಂಬಾ ಸುಲಭ. ನಾವು ಯಾವಾಗ ಧರ್ಮದ ನಡೆಯಲಿರ್ತೀವಿ, ಭಗವಂತ ನಮ್ಮನ್ನ ಕೈ ಹಿಡಿದು ಕಾಪಾಡ್ತಾನೆ ಅಷ್ಟೇ. ಸೋ ಸಿಂಪಲ್ ಅಲ್ಲಿ ಸಿಂಪಲ್. ಭಗವಂತ ನಮ್ಮನ್ನ ಕೈ ಹಿಡಿದು ಕಾಪಾಡಬೇಕಾ, ನಾವು ಧರ್ಮದ ನಡೆಯಲಿರ್ಬೇಕಷ್ಟೆ. ಈಗ ಹೇಗೆ ಅಪ್ಪ ಅಮ್ಮನಿಗೆ ಮಕ್ಕಳು ಓದಿದ್ರೆ ಖುಷಿನೋ, ಹಾಗೆ ಇಲ್ಲಿ ಭಗವಂತನಿಗೆ ಧರ್ಮ ಮಾರ್ಗದಲ್ಲಿ ಇದ್ದವ್ರನ್ ಕಂಡ್ರೆ ತುಂಬಾ ಇಷ್ಟ. ಅಧರ್ಮ ಮಾರ್ಗಕ್ಕೆ ಹೋದಾಗ ಇಷ್ಟಪಡೋದಿಲ್ವಾ ಅಂದ್ರೆ, ಆಗ ಹಲವಾರು ರೀತಿಯ ಪೆಟ್ಟುಗಳನ್ನ ಕೊಟ್ಟು ಅವರನ್ನು ಧರ್ಮ ಮಾರ್ಗಕ್ಕೆ ಕರೆದುಕೊಂಡು ಬರ್ತಾನೆ. ಹೇಗೆ ಮಕ್ಕಳು ಓದ್ಲಿಲ್ಲ ಅಂದ್ರೂ ಅಪ್ಪ ಅಮ್ಮ ಹೊಡೆದ್ಬಿಟ್ಟು ಓದಿಸ್ತಾರೆ ಅಲ್ವಾ, ಅಥವಾ ಅವನಿಗೆ ಯಾವ ಕೌಶಲ್ಯ ಇದೆಯೋ ಅಥವಾ ಕೌಶಲ್ಯ ಇದೆಯೋ ಅದರಲ್ಲಿ ಅವನನ್ನ ಒಳಗಡೆ ಹಾಕ್ತಾ ಹೋಗ್ತಾರೆ. ಅಂದ್ರೆ ಇದು ಕಲ್ತ್ಕೋ ಅದ್ ಕಲ್ತ್ಕೋ ಅಂದ್ರೆ ಒಟ್ಟು ಮಕ್ಕಳು ಉದ್ಧಾರ ಆಗ್ಬೇಕು ಅನ್ನೋದೊಂದೇ ತಂದೆ ತಾಯಿಯ ಆಶಯ ಆಗಿರುತ್ತೆ. ಅದೇ ರೀತಿ ಇಲ್ಲಿ ಭಗವಂತನಿಗೂ ಅಷ್ಟೇ, ನನ್ನ ಮಕ್ಕಳು ಸರಿಯಾದ ಮಾರ್ಗದಲ್ಲಿ ಇರಬೇಕು ಅನ್ನೋದೇ ಅವನ ಅತಿ ದೊಡ್ಡ ಕನಸಾಗಿರುತ್ತೆ ಅಂತ ಹೇಳ್ಬಹುದು. ಇನ್ನು 64ನೆಯ ಶ್ಲೋಕವನ್ನ ನೋಡೋದಾದ್ರೆ, ಅನಿವರ್ತಿ ನಿವೃತ್ತಾತ್ಮ ಸಂಕ್ಷೇಪ್ತ ಕ್ಷೇಮ ಕೃಚ್ಛಿವ ಶ್ರೀವತ್ಸವಕ್ಷ ಶ್ರೀವಾಸ ಶ್ರೀಪತಿ ಶ್ರೀಮತಾಂಬರಃ. ಅನಿವರ್ತಿ, ಅನಿವರ್ತಿ ಅಂದ್ರೆ ಹಿಡಿದ ಕಾರ್ಯವನ್ನು ಎಂದೂ ಅಪೂರ್ಣ ಮಾಡದವ. ನನ್ನ ಮಾತಿಗೆ ತಪ್ಪದ ಭಗವಂತ ಅನಿವರ್ತಿ. ನಾವು 5 ನಿಮಿಷ ಬರ್ತೀವಿ ಅಂತ ಹೇಳ್ತೀವಿ ಅಷ್ಟೇ, 5 ನಿಮಿಷಕ್ಕೆ ಹೋಗ್ತೀವಾ, ಹೋಗಲ್ಲ ರೀ. ಒಂದ್ ನಿಮಿಷ ಅಂತಾನೆ ಇರ್ತೀವಿ ಅಲ್ವಾ.
ಅದೇ ರೀತಿ ಆದ್ರೆ ಭಗವಂತ ಎಂದೂ ತನ್ನ ಮಾತಿಗೆ ತಪ್ಪುವುದಿಲ್ಲ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾಕೆ ಈ ಶ್ಲೋಕ ಇಷ್ಟೊಂದು ಸಾರಿ ಹೇಳ್ತಾರೆ? ಭಗವದ್ಗೀತೆಯಲ್ಲೂ ಅಷ್ಟೊಂದ್ ಸಲ ಹೇಳಿದ್ರು, ವಿಷ್ಣು ಸಹಸ್ರನಾಮದಲ್ಲೂ ಹೇಳ್ತಾರ ಅಂದ್ರೆ, ಅವನಿದಾನೆ ಅಂತ ಅವಾಗವಾಗ ನಮಗ್ ನಂಬಿಕೆ ಬರ್ಬೇಕು ಕಣ್ರಿ. ನಂಬಿಕೆ ಬರ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಅವನು ಸುವ್ರತ ಅನ್ಬೇಕಾದ್ರೇನೆ ಅವನು ಆ ವ್ರತವನ್ನ ಕೈಗೆತ್ಕೊಂಡ್ಬಿಟ್ಟಿದ್ದಾನೆ. ಅದನ್ನೇ ಇಲ್ಲೂ ಹೇಳ್ತಿರೋದು, ಅನಿವರ್ತಿ ಅಂದ್ರೆ ಹಿಡಿದ ಕಾರ್ಯವನ್ನ ಎಂದೂ ಅಪೂರ್ಣವಾಗಿ ಬಿಡದ ಭಗವಂತ. ನೋಡು ನಿನ್ ಕೈ ಹಿಡಿತೀನಿ ನಾನು ಅಂತ ಅಂದ ಮೇಲೆ ನಮ್ ಕಷ್ಟನೋ ಸುಖನೋ ಅವನ್ ಕೈ ಹಿಡ್ದೇ ಹಿಡಿತಾನೆ. ಹೇಗೆ ಅಂತ ಅಂದ್ರೆ, ಜಾತ್ರೆಯಲ್ಲಿ ಮಗು ಅಪ್ಪನ ಕೈ ಏನಾದ್ರೂ ಹಿಡ್ಕೊಂಡ್ರೆ ಮಗು ಕೈ ಬಿಟ್ಟು ಓಡೋಗ್ಬಿಡ್ಬೋದು ಅಲ್ವಾ? ಎಲ್ಲೋ ಚಾಕ್ಲೇಟ್ ನೋಡ್ತೋ, ಅಥವಾ ಏನೋ ಆಟದ ಸಾಮಾನ್ ನೋಡ್ತೋ, ಅಥವಾ ಏನೋ ಒಂದು ತಿಂಡಿ ತಿನಿಸು ಅಥವಾ ಅವರ ಸ್ನೇಹಿತರನ್ನ ನೋಡ್ತು ಅಂದ ತಕ್ಷಣ ಅಪ್ಪನ ಕೈ ಬಿಟ್ಬಿಟ್ಟು ಓಡ್ ಹೋಗ್ಬಿಡುತ್ತೆ ಮಗು. ಆದ್ರೆ ಇಲ್ಲಿ ಭಗವಂತನ ಕೈನ ನಾವ್ ಹಿಡ್ಕೊಂಡಿಲ್ಲ, ನಮ್ಮ ಕೈಯನ್ನ ಭಗವಂತ ಹಿಡ್ಕೊಂಡಿದ್ದಾನೆ. ಅಂದ್ರೆ ಅಪ್ಪ ಮಕ್ಕಳ ಕೈಯನ್ನ ಹಿಡ್ಕೊಂಡಿದ್ದಾನೆ. ಯಾಕೆ ಅಂತ ಅಂದ್ರೆ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ನಿನ್ನ ಯೋಗಕ್ಷೇಮ ನನ್ನ ಜವಾಬ್ದಾರಿ. ನೀನ್ ಯಾಕೆ ಯೋಚನೆ ಮಾಡ್ತಿದ್ಯಾ? ನಾನ್ ಹಂಗೆಲ್ಲ ನಿನ್ನನ್ನ ಕೈ ಬಿಟ್ಟು ತಪ್ಪಿಸ್ಕೊಂಡು ಹೋಗೋದಿಕ್ ನಾನ್ ಬಿಡೋದೇ ಇಲ್ಲ ಅನ್ನೋ ದೃಢ ಸಂಕಲ್ಪದಿಂದ ಭಗವಂತ ನಮ್ ಕೈ ಹಿಡ್ಕೊಂಡಿದ್ದಾನೆ. ಹಾಗಿರ್ಬೇಕಾದ್ರೆ ನಾನು ಆ ಮುಕ್ತಿಯ ಮಾರ್ಗ ಅಂದ್ರೆ ಮುಕ್ತಿಯ ಆ ತುತ್ತ ತುದಿಯನ್ನ ನನಗೆ ಸಿಕ್ಕೇ ಸಿಕ್ಕುತ್ತೆ ಅಲ್ವಾ? ಹಾಗಾಗಿ ಜೀವರಲ್ಲಿ ನೆಲೆಸಿದ ಹಾಗೂ ಆತ ಮುಕ್ತರನ್ನ ಎಂದು ಸಂಸಾರಕ್ಕೆ ಮರಳಿಸುವುದಿಲ್ಲ. ನಾನು ಅದಕ್ಕೆ ಹೇಳಿದ್ದು ಆ ಮುಕ್ತಿ ಅನ್ನೋ ಮಾರ್ಗ ನಮಗ್ ಸಿಕ್ಕುತ್ತೆ ಅಲ್ವಾ ಅಂತ. ಯಾಕೆಂದ್ರೆ ಒನ್ಸ್ ವೆನ್ ವಿ ರೀಚ್ ದಟ್, ಪುನರಪಿ ಜನನಂ ಪುನರಪಿ ಮರಣಂ ಇಲ್ಲ ಅಲ್ವಾ? ನನಗೆ ಈ ಜನ್ಮಕ್ಕಲ್ಲ ಭಗವಂತ ಮತ್ತೆ ಭೂಮಿ ಕಳಿಸ್ಬೇಡಪ್ಪ, ನಾನು ಒಳ್ಳೆ ಮಗುವಾಗಿ ನಿನ್ನ ಮಡಿಲಲ್ಲಿ ಇರ್ತೀನಿ ಅಂತ ನಾನು ಬೇಡ್ಕೋಬೇಕು. ಹಾಗಾಗಿ ಕೊನೇ ಪಕ್ಷ ನಾನು ಉಳಿದ ಕೆಲವು ದಿನಗಳನ್ನಾದ್ರೂ ನಾನು ಸಂಪೂರ್ಣ ಭಗವಂತನಿಗೆ ಅರ್ಪಿಸ್ಬಿಡ್ಬೇಕು. ಇನ್ನೊಂದ್ ಕಡೆ ಹೇಳ್ತಾ ಹೋಗ್ತಾರೆ, ಋಷಿ ಮುನಿಗಳೆಲ್ಲ ಕೋಪ ಮಾಡ್ಕೊಳ್ತಾರಂತೆ. ಧ್ರುವ ಮಹಾರಾಜನಿಗೆ ಆ ಧ್ರುವ ನಕ್ಷತ್ರವನ್ನ ಕೊಟ್ಟಾಗ ಹಾಗೂ ಧ್ರುವ ಲೋಕವನ್ನ ಅವನಿಗೋಸ್ಕರ ನಿರ್ಮಾಣ ಮಾಡಿದಾಗ ಋಷಿ ಮುನಿಗಳು ಕೋಪ ಮಾಡ್ಕೊಂತಾರಂತೆ ಭಗವಂತನ ಮೇಲೆ. ಅಲ್ಲ, ಅವನಿಷ್ಟು ಚಿಕ್ಕ ಹುಡ್ಗ, ಅವನಿಗೆ ನೀನ್ ಹೆಂಗ್ ಕೊಟ್ಬಿಟ್ಟೆ ನೀನು ಅಂತ. ಆಗ ಅವ್ರನ್ನ ಕರ್ಕೊಂಡು ಹೋಗಿ ಸಮುದ್ರದ ತಳಭಾಗದಲ್ಲಿ ನಿಲ್ಲಿಸ್ತಾನಂತೆ ಭಗವಂತ. ಅಲ್ಲಿ ಅದೆಷ್ಟೋ ರಾಶಿ ಮೂಳೆಗಳು ಬಿದ್ದಿರುತ್ತಂತ. ಆಗ ಭಗವಂತ ತೋರಿಸ್ಬಿಟ್ಟು ಹೇಳ್ತಾನಂತೆ, ಧ್ರುವ ಈಗ ಹುಟ್ಟಿದ ಮಗು ಅಂತ ನಿಮಗನ್ಸುತ್ತೆ, ಅವನು ಇಷ್ಟು ಜನ್ಮಗಳು ನನ್ಗಾಗಿಯೇ ಕಾದು ಕೂತಿದ್ದ. ಹಾಗಾಗಿ ಈ ಜನ್ಮದಲ್ಲಿ ಅಷ್ಟು ಬೇಗ ಮುಕ್ತಿ ಕೊಡ್ತಾ ಇದ್ದೀನಿ, ಮೋಕ್ಷವನ್ನ ಕೊಡ್ತಾ ಇದ್ದೀನಿ ಅವನಿಗೆ ಅಂತ. ಏಕೆ ಅಂತ ಅಂದ್ರೆ ಭಗವದ್ಗೀತೆಯಲ್ಲೂ ಭಗವಂತ ಹೇಳ್ಬಿಟ್ಟಿದ್ದಾನೆ, ನೀನು ನನ್ನನ್ನ ಸೇರ್ಬೇಕು ಅಂತ ಅಂದ್ರೆ ಒಂದು ಜನ್ಮದಲ್ಲಿ ಆಗುವಂತಹ ಕೆಲಸ ಅಲ್ಲ, ಜನ್ಮ ಜನ್ಮಗಳು ಬೇಕು. ಭಗವಂತನನ್ನ ಸೇರ್ಬೇಕು ಅಂದ್ರೆ ಜನ್ಮ ಜನ್ಮ ಬೇಕು. ಹಾಗೆ ಧ್ರುವ ಹುಟ್ಟಿದ ಹಾಗೆ ಸೇರ್ಲಿಲ್ಲ ಅವನನ್ನ, ಅವನಿಗೂ ಸಹ ಪೂರ್ವ ಜನ್ಮದ ಆ ಸುಕೃತ ಫಲ ಇತ್ತು. ಆ ಸುಕೃತ ಫಲದಿಂದ ಅವನು ಅಷ್ಟು ಬೇಗ ಭಗವಂತನನ್ನ ಸೇರೋದಿಕ್ಕೆ ಸಾಧ್ಯ ಆಯ್ತು. ಹಾಗಾಗಿ ಈ ಕಲಿಯುಗದಲ್ಲಿ ಭಗವಂತನ ನಾಮಸ್ಮರಣನೇ ಮುಖ್ಯ. ನಾವು ಕಂಪ್ಲೀಟ್ ಸರೆಂಡರ್ ಆಗ್ಬೇಕು ಅವನಿಗೆ. ಭಗವಂತ ಪ್ಲೀಸ್ ದಯವಿಟ್ಟು ನನ್ನನ್ನ ಕೈ ಹಿಡಿ, ಏಕೆ ಅಂತ ಅಂದ್ರೆ ನೀನ್ ಕೈ ಹಿಡಿಲಿಲ್ಲ ಅಂದ್ರೆ ಇನ್ಯಾರು ನನಗೆ ಗತಿ ಇಲ್ಲ ತಂದೆ ಅಂತ. ಹಾಗಾಗಿ ಅವನು ಹಿಡಿದ ಕಾರ್ಯವನ್ನ ಎಂದೂ ಸಹ ಬಿಡೋದಿಲ್ಲ. ಅಷ್ಟೇ ಅಲ್ಲ, ನಾವ್ ಯಾವಾಗ ಅವನಿಗೆ ಕಂಪ್ಲೀಟ್ ಸರೆಂಡರ್ ಆಗ್ತೀವಿ, ಅವನು ಎಂದೂ ಸಹ ನಮ್ಗೆ ಸಂಸಾರಕ್ಕೆ ಮರಳಿಸೋದಿಲ್ಲ. ದಟ್ ಈಸ್ ಮೇನ್ ಥಿಂಗ್. ಯಾಕೆ ಅಂತ ಅಂದ್ರೆ ಈ ಸಂಸಾರ ಅನ್ನೋದು ಕೊಳಕು, ಮತ್ತೆ ಅದೇ ನೋವು, ಅದೇ ಸಂಕಟ ಅಲ್ವಾ? ಆದ್ರೆ ಭಗವಂತನನ್ನ ಸೇರಿದಾಗ ಆ ಆನಂದ ನಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ಅವನು ಎಂದೂ ಸಹ ನಮಗೆ ಮರಳಿ ಮತ್ತೆ ಕಳಿಸೋದಿಲ್ಲ ಅಂತ ಹೇಳ್ತಾರೆ. ಇನ್ನು ನಿವೃತ್ತಾತ್ಮ ಅಂತ ತೆಗೆದುಕೊಂಡ್ರೆ, ಭಗವಂತನಿಗೆ ದೇವತೆಗಳ ಮೇಲೆ ಪ್ರೀತಿನೂ ಇಲ್ಲ, ದೈತ್ಯರ ಮೇಲೆ ದ್ವೇಷವೂ ಇಲ್ಲ.
ಆತನಿಗೆ ಯಾವುದರ ಮೇಲೂ ಸಹ ಮೋಹ ಇಲ್ಲ. ಎಲ್ಲಿ ಧರ್ಮವಿರುತ್ತದೆಯೋ ಅದನ್ನ ಪ್ರೀತಿಸುವ ಭಗವಂತ. ಎಲ್ಲ ಬಂಧಗಳಿಂದಾಚೆಗಿನ ತಟಸ್ಥ ರೂಪ ಭಗವಂತ ನಿವೃತ್ತಾತ್ಮ. ಇಲ್ಲಿ ದೇವತೆಗಳ ಮೇಲೆ ಪ್ರೀತಿನೂ ಇಲ್ಲ, ದೈತ್ಯರ ಮೇಲೆ ದ್ವೇಷನೂ ಇಲ್ಲ ಅನ್ನೋದಕ್ಕೆ ಹಲವಾರು ನಿದರ್ಶನಗಳನ್ನ ನಾವು ನೋಡಬಹುದು. ದೇವತೆಗಳ ಮೇಲೆ ಪ್ರೀತಿ ಅವನಿಗೆ ಖಂಡಿತ ಇಲ್ಲ. ಯಾಕೆಂದ್ರೆ ಇಂದ್ರ ತಪ್ಪು ಮಾಡಿದಾಗಲೂ ಸಹ ಭಗವಂತ ಇಂದ್ರನಿಗೆ ಶಿಕ್ಷೆಯನ್ನ ಕೊಟ್ಟಿದ್ದಾನೆ. ಅವನಿಗೆ ಅಹಂಕಾರ ಇದ್ದಾಗ ಆ ಅಹಂಕಾರವನ್ನ ಸಂಹಾರ ಮಾಡಿದ್ದಾನೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಗೋವರ್ಧನ ಪರ್ವತವನ್ನ ಎತ್ತಿದ ಭಗವಂತ ಅಲ್ವಾ. ಯಾಕಪ್ಪ ನೀವು ಉಳಿದ ಎಲ್ಲ ಇಂದ್ರನಿಗೆ ಪೂಜೆ ಮಾಡ್ತೀರಾ, ಇಂದ್ರನಿಗೆ ಪೂಜೆ ಮಾಡ್ಬೇಡಿ, ನಮ್ಮ ಗೋವುಗಳಿಗೆ ಊಟ ಕೊಡುವುದು ಗೋವರ್ಧನ ಗಿರಿ, ಹಾಗೇನೆ ನಮಗೆ ಪ್ರತಿಯೊಂದಕ್ಕೂ ನಾವು ಅದಕ್ಕೆ ಅವಲಂಬಿತರಾಗಿದ್ದೀವಿ, ಹಾಗಾಗಿ ಅದಕ್ಕೆ ಪೂಜೆ ಮಾಡೋಣ ಅಂತ ಹೇಳಿ ಗೋವರ್ಧನಕ್ಕೆ ಪೂಜೆಯನ್ನ ಮಾಡಿಸೋದಕ್ಕೆ ಶುರು ಮಾಡ್ತಾನೆ. ಇದನ್ನ ನೋಡಿದ ಇಂದ್ರನಿಗೆ ಬಹಳ ಕೋಪ ಬರುತ್ತೆ. ಅಯ್ಯೋ, ಯಾರಪ್ಪ ಈ ಪುಟ್ಟ ಹುಡುಗ ನನಗೆ ಪೂಜೆ ಮಾಡ್ಬೇಡ ಅಂತೆಲ್ಲ ಹೇಳ್ತಾನೆ ಅಂತ ಅಂದ್ಬಿಟ್ಟು ಮಳೆಯನ್ನ ಕಳಿಸ್ತಾನೆ, ಪ್ರವಾಹವ ಮಾಡೋ ಹಾಗೆ ಮಾಡ್ತಾನೆ. ಆದ್ರೆ ಭಗವಂತ ಏನ್ ಮಾಡ್ತಾನೆ, ಗೋವರ್ಧನ ಪರ್ವತವನ್ನೇ ಎತ್ತಿ ಅದರ ಕೆಳಗಡೆ ಎಲ್ಲರಿಗೂ ಆಶ್ರಯವನ್ನ ಕೊಡ್ತಾನೆ. ಏಕೆಂದ್ರೆ ಭಗವಂತನ ನಂಬಿದ ಭಕ್ತರಿಗೆ ಎಂದೂ ಸಹ ಆತ ಕೈ ಬಿಡುವುದಿಲ್ಲ. ಇಂದ್ರ ಬರ್ತಾನೆ, ಯಾರು ಇವನು ಅಂತ ನೋಡಿದಾಗ ಇಂದ್ರನಿಗೆ ಗೊತ್ತಾಗುತ್ತೆ ಭಗವಂತ ಅಂತ. ಆಗ ಅವನು ಕಂಪ್ಲೀಟ್ ಸರೆಂಡರ್ ಆಗ್ತಾನೆ. ಅಂದ್ರೆ ನೋಡಿ, ದೇವತೆ ಮೇಲೆ ಪ್ರೀತಿ ಇಲ್ಲ ಅವನಿಗೆ, ಅವನಿಗೆ ಅಹಂಕಾರ ಬಂತ, ಅಲ್ಲಿ ಶಿಕ್ಷೆ ಕೊಟ್ಟ. ಅದೇ ರೀತಿ ದೈತ್ಯರ ಮೇಲೆ ದ್ವೇಷನೂ ಇಲ್ಲ. ಯಾಕೆ ಅಂದ್ರೆ ಬಲಿ ಚಕ್ರವರ್ತಿಗೆ ಸಪ್ತ ಚಿರಂಜೀವಿಗಳಲ್ಲಿ ಜಾಗ ಕೊಟ್ಟ, ವಿಭೀಷಣನಿಗೆ ಸಪ್ತ ಚಿರಂಜೀವಿಗಳಲ್ಲಿ ಜಾಗ ಕೊಟ್ಟ ಅಲ್ವಾ. ಅದೇ ರೀತಿ ಬಲಿ ಚಕ್ರವರ್ತಿಗೆ ಇಲ್ಲಪ್ಪ ನೀನು ಸರಿಯಾದ ರಾಜ, ನೀನು ಯಾಕೆ ಅಂತಂದ್ರೆ ನೀನು ಧರ್ಮ ಮಾರ್ಗದಲ್ಲಿ ಇದ್ದೆ, ಹಾಗಾಗಿ ನಿನ್ನ ಪ್ರಜೆಗಳನ್ನ ನೋಡ್ಕೊಂಡು ಹೋಗೋದಿಕ್ಕೆ ವರ್ಷಕ್ಕೊಂದು ಸಲ ಬಾ ಅಂತ ಪರ್ಮಿಷನ್ನು ಕೊಟ್ಟ. ಅವನೀಗ್ಲೂ ಇದಾನೆ ಅಂತ ನಂಬುತ್ತಾರೆ, ಯಾಕೆಂದ್ರೆ ಸಪ್ತ ಚಿರಂಜೀವಿಗಳು ಅಂದ್ರೆ ಅವನಿನ್ನೂ ಬದುಕಿದಾನೆ. ಇಲ್ಲಿ ಎಲ್ಲಿ ದೈತ್ಯರ ಮೇಲೆ ಭಗವಂತನಿಗೆ ಕೋಪ ಇದೆ ಅಲ್ವಾ. ಇನ್ನೂ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಸಮುದ್ರ ಮಂಥನ ಆಗಬೇಕಾದ್ರೆ ದೈತ್ಯರು ಹಾವಿನ ಬಾಯಿಯ ಬಳಿ ನಿಲ್ಕೊಳ್ತಾರೆ. ಆಗ ಹೇಳ್ತಾನೆ ಭಗವಂತ ದೈತ್ಯರಿಗೆ, ನೋಡಿ ಬಾಯಿಯ ಕಡೆ ನೀವು ಆರಿಸ್ಕೋಬೇಡಿ, ಬಾಲದ ಕಡೆ ಆರಿಸ್ಕೊಳ್ಳಿ, ಯಾಕೆಂದ್ರೆ ಬಾಯಿಯ ಕಡೆ ಆರಿಸ್ಕೊಂಡ್ರೆ ಕಷ್ಟ ಆಗತ್ತೆ ಅಂತ. ಆಗ ಅವರು, ಅಯ್ಯೋ ಇಲ್ಲ, ಭಗವಂತ ಸುಳ್ಳು ಹೇಳ್ತಾ ಇದ್ದಾನೆ, ನಮಗ್ ಮೋಸ ಮಾಡ್ತಾ ಇದ್ದಾನೆ, ವಿಷ್ಣು ಅಂದ್ರೇನೆ ಮೋಸ ಅಂತಾರೆ. ಕೊನೆಗೆ ಗೊತ್ತಾಗುತ್ತೆ, ಆ ಮಂಥನ ಮಾಡ್ತಾ ಮಾಡ್ತಾ ಆ ಸರ್ಪದ ಬಾಯಿಯಿಂದ ವಿಷ ಕಾರೋದಿಕ್ಕೆ ಶುರು ಆಗತ್ತೆ. ಎಷ್ಟೋ ದೈತ್ಯರು ಸತ್ತು ಹೋಗ್ತಾರೆ. ಆಗ ಭಗವಂತ ನಗ್ತಾನೆ, ಅಯ್ಯೋ ನಾನು ಹೇಳ್ದೆ ನೀವ್ ಆ ಕಡೆ ನಿಂತ್ಕೋಬೇಡಿ ಅಂತ, ನೀವಾಗ ನೀವೇ ಹೋಗಿ ನಿಂತ್ಕೊಂಡ್ರಿ ಅಲ್ವಾ. ಅಮ್ಮ ಹೇಳ್ತಾಳೆ, ಐರನ್ ಬಾಕ್ಸ್ ಬಿಸಿ ಇದೆ ಕಂದ, ಮುಟ್ಬೇಡ ಮುಟ್ಬೇಡ ಅಂತ. ಆದ್ರೂ ಆ ಮಗು ಪದೇ ಪದೇ ಹೋಗುತ್ತೆ. ಆಗ ಅಮ್ಮ ಏನ್ ಮಾಡ್ತಾಳೆ ಅಂದ್ರೆ, ಮುಟ್ಟು ನೀನು ಒಂದ್ಸಲ ಅಂತ ಬಿಟ್ಬಿಡ್ತಾಳೆ. ಯಾಕೆ ಅಂದ್ರೆ ಒಂದ್ ಸಲ ಮುಟ್ಟಿದ್ರೆ ಇನ್ನೊಂದ್ಸಲ ನಾನ್ ಮಾಡ್ಬೇಡ ಅನ್ನೋ ಕೆಲ್ಸ ನೀನ್ ಮಾಡಲ್ಲ ಅಂತ ಅಲ್ವಾ. ಅದೇ ರೀತಿ ಭಗವಂತನಿಗೆ ಯಾರ ಮೇಲೂ ಪ್ರೀತಿ ಇಲ್ಲ, ಯಾರ ಮೇಲೂ ದ್ವೇಷ ಇಲ್ಲ. ಎಲ್ಲ ಬಂಧಗಳಿಂದ ಆಚೆ ಆತ ತಟಸ್ಥ ರೂಪ. ಇದಕ್ಕೆ ಇನ್ನೂ ಹೇಳದ್ನಲ್ಲ, ಎಕ್ಸಾಂಪಲ್ಸ್ ಹೇಳ್ತಾ ಹೋದ್ರೆ ಸಾಕಷ್ಟು ಎಕ್ಸಾಂಪಲ್ಸ್ ಹೇಳ್ಬೋದು. ಇದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ನಿಜಕ್ಕೂ ಕೊಡ್ಬೇಕು. ಕೃಷ್ಣನಾಗಿ ತನ್ನ ಕುಲವೇ ಸರ್ವನಾಶ ಆಗಬೇಕಾದ್ರೂ ನಗುತ್ತಾ ಎಲ್ಲವನ್ನ ಸ್ವೀಕಾರ ಮಾಡಿದ ಭಗವಂತ ಅಲ್ವಾ. ಅವನಿಗೆ ನನ್ನದು ಅನ್ನೋದೇ ಇರ್ಲಿಲ್ಲ ನೋಡಿ. ಈಗ ಅಯ್ಯೋ ನಂದಪ್ಪ, ನನ್ನ ವಂಶ ಸರ್ವನಾಶ ಆಗ್ತಿದೆ ಅಂತ ಅವನು ಯೋಚನೆ ಮಾಡ್ಲಿಲ್ಲ. ಗಾಂಧಾರಿ ಕೊಟ್ಟ ಶಾಪವನ್ನ ನಗುತ್ತಾ ಸ್ವೀಕಾರ ಮಾಡ್ತಾನೆ ಭಗವಂತ. ಅಮ್ಮ ನಿನ್ನ ಇಚ್ಛೆಯಂತೆ ಆಗ್ಲಿ ಬಿಡಮ್ಮ, ನಾವಾಗಿದ್ರೆ ಕೂಗಾಡ್ಕೊಂಡು ಇನ್ನೊಂದ್ ಸ್ವಲ್ಪ ಜಗಳ ಕಾಯ್ಕೊಂಡ್ ಬರ್ತಾ ಇದ್ವಿ ಅಲ್ವಾ. ಇದೆ ನಮಗೂ ಭಗವಂತನಿಗೂ ಇರೋ ದೊಡ್ಡ ವ್ಯತ್ಯಾಸ ಅಂತ ಹೇಳಬಹುದು. ಇನ್ನು ಸಂಕ್ಷೇಪ್ತ ಅಂತ ತೆಗೆದುಕೊಂಡ್ರೆ, ವಿಶ್ವವನ್ನ ಪ್ರಳಯ ಕಾಲದಲ್ಲಿ ಸಂಕುಚಿತಗೊಳಿಸುವವನು ಸಂಕ್ಷೇಪ್ತ.
ಪ್ರಳಯ ಕಾಲದಲ್ಲಿ ಮಣ್ಣು ನೀರಿನಲ್ಲಿ, ನೀರು ಬೆಂಕಿಯಲ್ಲಿ, ಬೆಂಕಿ ಗಾಳಿಯಲ್ಲಿ, ಗಾಳಿ ಆಕಾಶದಲ್ಲಿ, ಆಕಾಶ ಆತ್ಮದಲ್ಲಿ ಸಂಕುಚಗೊಂಡು ಸೂಕ್ಷ್ಮ ಸ್ಥಿತಿಯನ್ನ ತಲುಪುತ್ತದೆ. ಹೀಗೆ ತನ್ನ ಸೃಷ್ಟಿಯನ್ನ ಸಂಹಾರ ಮಾಡುವ ಭಗವಂತ ಸಂಕ್ಷಿಪ್ತ. ಪ್ರತಿಯೊಂದು ಒಂದರ ಒಳಗೆ ಒಂದು ಸೇರಿ ಎಲ್ಲವೂ ಸಹ ಭಗವಂತನ ಉದರದಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಹಾಗಾಗಿ ಆತನನ್ನ ಸಂಕ್ಷಿಪ್ತ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಕ್ಷೇಮ ಕೃಚ್ಛಿವಃ ಅಂತ ತೆಗೆದುಕೊಂಡ್ರೆ ಸಜ್ಜನರಿಗೆ ಕ್ಷೇಮವನ್ನೀಯುವ ಹಾಗೂ ದುರ್ಜನರ ಕ್ಷೇಮವನ್ನ ಇಲ್ಲದಾಗಿಸುವ ಮಂಗಲ ಸ್ವರೂಪ ಭಗವಂತ ಕ್ಷೇಮ ಕೃಚ್ಛಿವಃ. ನಮಗೆ ಜೀವನವನ್ನ ಕೊಟ್ಟು ಕ್ಷೇಮವನ್ನ ಕೊಡುವ ಹಾಗೂ ನಾವು ಏನನ್ನ ಪಡೆಯುತ್ತೇವೋ ಅದನ್ನ ಉಳಿಸಿಕೊಳ್ಳಲು ನೆರವೇರಿಸುವ ಹಾಗೂ ನಮ್ಮನ್ನ ಸಂಸಾರ ಬಂಧನದಿಂದ ಬಿಡಿಸಿ ಅತಿ ದೊಡ್ಡ ಕ್ಷೇಮವನ್ನ ಮೋಕ್ಷವನ್ನ ಕರುಣಿಸುವ ಮಂಗಲ ಕರಮೂರ್ತಿ ಹಾಗೂ ಪರಮ ಮಂಗಲ ಹಾಗೂ ಜ್ಞಾನಾನಂದ ಬಲ ಸ್ವರೂಪಿ ಭಗವಂತನನ್ನ ನಾವಿಲ್ಲಿ ಕ್ಷೇಮ ಕೃಚ್ಛಿವಃ ಅಂತ ನಾವಿಲ್ಲಿ ಕರೀತಾ ಹೋಗ್ತೀವಿ. ಇನ್ನು ಶ್ರೀವತ್ಸವಕ್ಷಾಹ ಅಂತ ತೆಗೆದುಕೊಂಡ್ರೆ ತನ್ನ ಬಲ ಎದೆಯಲ್ಲಿ ಶ್ರೀವತ್ಸ ಮಚ್ಚೆಯನ್ನ ಉಳ್ಳವನು. ಆ ಮಚ್ಚೆ ಹೇಗ್ ಬಂತು ಅಂತನೂ ನಮಗೆ ತುಂಬಾ ಚೆನ್ನಾಗಿ ಗೊತ್ತು. ಭೃಗು ಮಹರ್ಷಿಗಳು ಭಗವಂತನ ಎದೆಗೆ ಒದ್ದಾಗ ಅವನ ಆ ಆಭರಣಗಳು ಹೋಗಿ ತಟ್ಟುತ್ತೆ. ಹಾಗಾಗಿ ಅಲ್ಲಿ ಒಂದು ಚಿಹ್ನೆ ಆಗುತ್ತೆ. ಅದನ್ನ ಶ್ರೀವತ್ಸ ಅಂತ ಹೇಳ್ತೀವಿ. ಅದು ಲಕ್ಷ್ಮಿ ಸ್ವರೂಪ ಅಂತಾನೂ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಸದಾ ಲಕ್ಷ್ಮಿಯನ್ನ ಎದೆಯಲ್ಲಿ ಧರಿಸಿರುವ ಭಗವಂತನನ್ನ ಶ್ರೀವಕ್ಷವಕ್ಷಾಹ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಏಕೆಂದ್ರೆ ಇಲ್ಲಿ ಭೃಗು ಮಹರ್ಷಿಯ ಕತೆ ಮೊದಲೇ ಹೇಳಿದ್ದೆ. ಹಾಗಾಗಿ ಈ ಕಥೆಯನ್ನ ಇಲ್ಲಿ ಮತ್ತೆ ನಾನು ರಿಪೀಟ್ ಮಾಡ್ತಾ ಇಲ್ಲ ಅಷ್ಟೆ. ಇನ್ನು ಶ್ರೀವಾಸಃ ಅಂತ ಅಂದ್ರೆ ಯಾರ ಎದೆಯಲ್ಲಿ ಲಕ್ಷ್ಮಿ ಲಕ್ಷಣವಾಗಿ ಕುಳಿತಿದ್ದಾಳೋ ಅವನು ಶ್ರೀವಾಸಃ. ಅಂದ್ರೆ ಲಕ್ಷಣವಾಗಿ ಕುಳಿತಿದ್ದಾಳೆ ಅಂದ್ರೆ ಸರ್ವಾಭರಣ ಭೂಷಿತೆಯಾಗಿ ಸರ್ವ ಲಕ್ಷಣಗಳನ್ನ ಹೊಂದಿ ಆಕೆ ಕೂತಿದ್ದಾಳೆ. ರಜೋಗುಣ, ತಮೋಗುಣ, ಸಾತ್ವಿಕ ಗುಣ ಅದೆಲ್ಲವನ್ನ ಕಟ್ಟು ಹಾಕುವ ಸ್ವರೂಪದಲ್ಲಿ ಆ ತಾಯಿಯಲ್ಲಿ ಕೂತಿದ್ದಾಳೆ. ಎಲ್ಲವನ್ನ ಬಿಟ್ಟ ಮೇಲೆ ನಾವು ತಾಯಿಯ ತೊಡೆಯ ಮೇಲೆ ಮಲಗ್ತೀವಿ ಅಂತ ನಾವು ಆಲ್ರೆಡಿ ಭಗವದ್ಗೀತೆಯಲ್ಲಿ ತಿಳ್ಕೊಂಡ್ಬಿಟ್ಟಿದ್ದೀರಾ. ಹಾಗಾಗಿ ಆ ತಾಯಿ ಅವನ ಹೃದಯದಲ್ಲಿ ಅಷ್ಟು ಲಕ್ಷಣವಾಗಿ ಕುಳಿತಿದ್ದಾಳೆ ಅಂತ ಹೇಳ್ತಾರೆ. ಇನ್ನು ಶ್ರೀಪತಿ ಅಂತ ಅಂದ್ರೆ ಲಕ್ಷ್ಮಿಯ ಪತಿ ಹಾಗೂ ಸಮಸ್ತ ವೇದಗಳ ಒಡೆಯ ಭಗವಂತ ಶ್ರೀಪತಿ. ಇಲ್ಲಿ ಯಾರಾದ್ರೂ ಸಂಪೂರ್ಣವಾಗಿ ವೇದವನ್ನ ತಿಳಿದಿದ್ದಾರೆ ಅಂದ್ರೆ ಅದು ಕೇವಲ ಭಗವಂತನ ಒಬ್ಬನೇ. ಇನ್ಯಾರಿಗೂ ಸಹ ವೇದಗಳ ಅರಿವು ಇಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ಶ್ರೀಮತಾಂವರಹ ಅಂತ ತೆಗೆದುಕೊಂಡ್ರೆ ಜಗತ್ತಿನಲ್ಲಿರುವ ಶ್ರೀಮಂತರಲ್ಲಿ ಸರ್ವಶ್ರೇಷ್ಠ ಶ್ರೀಮಂತ ಹಾಗೂ ಸರ್ವಶ್ರೇಷ್ಠ ಜ್ಞಾನಿ ಶ್ರೀಮತಾಂವರಹ. ಯಾಕೆ ಇಲ್ಲಿ ಒಂದು ಜಗತ್ತಿನ ಅತಿ ದೊಡ್ಡ ಶ್ರೀಮಂತ ಅಂತಾರೆ, ಇನ್ನೊಂದು ಸರ್ವಶ್ರೇಷ್ಠ ಜ್ಞಾನಿ ಅಂತಾನೂ ಹೇಳ್ತಾ ಇದ್ದಾರೆ. ಹೌದಾ, ಎರಡೂ ಭಗವಂತನಿಗೆ ಸೇರುತ್ತಾ ಅಂತ ನೋಡೋದಿದ್ರೆ ಹೌದು. ಇದಕ್ಕೆ ಬೆಸ್ಟ್ ಕತೆ ಸುಧಾಮನ ಕತೆ ನೋಡಿ. ಅವರು ಆಶ್ರಮದಲ್ಲಿ ಇರ್ಬೇಕಾದ್ರೆ ಆ ಗುರುಮಾತೆ ಒಂದು ಹಿಡಿ ಅವಲಕ್ಕಿಯನ್ನ ಕೃಷ್ಣ ಮತ್ತು ಸುಧಾಮರಿಗಾಗಿಯೇ ಒಂದು ಬಟ್ಟೆಯಲ್ಲಿ ಗಂಟಿನಲ್ಲಿ ಕಟ್ಟು ಇಟ್ಟಿರ್ತಾಳೆ. ಅಲ್ಲಿ ಯಾವುದೇ ರೀತಿಯಾದಂತಹ ಆಹಾರ ಪದಾರ್ಥ ಅವತ್ತು ಆ ಆಶ್ರಮದಲ್ಲಿ ಇರೋದಿಲ್ಲ. ಅಲ್ಲಿಗೆ ಒಬ್ರು ಸಾಧುಗಳು ಬಂದು ಭಿಕ್ಷೆಯನ್ನ ಕೇಳ್ತಾರೆ. ಆಗ ತಾಯಿ ಹೇಳ್ತಾಳೆ, ಇಲ್ಲ, ಇವತ್ತು ಆಶ್ರಮದಲ್ಲಿ ಯಾವುದೇ ರೀತಿಯಾದಂತಹ ಆಹಾರ ಪದಾರ್ಥ ಇಲ್ಲ ಅಂತ ಹೇಳ್ತಾಳೆ. ಏಕೆಂದ್ರೆ ಎಷ್ಟೇ ಆಗ್ಲಿ ತಾಯಿ ಅಲ್ವಾ, ಮಕ್ಕಳಿಗೆ ಇಟ್ಟಂತಹ ಹಿಡಿ ಅವಲಕ್ಕಿ ಬಿಟ್ರೆ ಶ್ರೀರಾಮ ಸಾರಿ ಹಿಡಿ ಅವಲಕ್ಕಿ ಬಿಟ್ರೆ ಅಲ್ಲಿ ಏನೂ ಇರ್ಲಿಲ್ಲ. ಹಾಗಾಗಿ ತಾಯಿ ಪ್ರೀತಿ ಅದು ಮಕ್ಕಳದು ಅಂತ ಏನ್ ಮಾಡ್ತಾಳೆ, ಆ ಸಾಧುಗಳಿಗೆ ಹೇಳ್ತಾಳೆ, ಆಶ್ರಮದಲ್ಲಿ ಏನೂ ಇಲ್ಲ ಗುರುಗಳೇ,
ಸಾಧುಗಳಲ್ವಾ, ದಿವ್ಯ ಜ್ಞಾನದಿಂದ ಗೊತ್ತಾಗುತ್ತೆ. ಅಲ್ಲಿ ಅವಲಕ್ಕಿ ಇಟ್ಟಿದ್ದಾರೆ, ಆದ್ರೆ ಈಕೆ ಕೊಟ್ಟಿಲ್ಲ ಅಂದ್ಬಿಟ್ಟು ಅವ್ರಿಗೆ ಶಾಪವನ್ನ ಕೊಟ್ಬಿಡ್ತಾರೆ. ಯಾರು ಈ ಅವಲಕ್ಕಿಯನ್ನ ತಿಂತಾರೋ ಅವರು ಕಡು ಬಡವರಾಗ್ಬಿಡ್ಲಿ ಅಂತ. ಸುಧಾಮ ಇದನ್ನ ಕೇಳಿಸ್ಕೊಂಡ್ಬಿಡ್ತಾನೆ. ಕೇಳಿಸ್ಕೊಂಡು ತಾಯಿಯ ಬಳಿ ಬರ್ತಾನೆ. ತಾಯಿ ಆ ಅವಲಕ್ಕಿಯನ್ನ ಕೊಡ್ತಾನೆ. ಕೊಟ್ಟಾಗ ಆತನಿಗೆ ಭಯ. ಎಲ್ಲಿ ಕೃಷ್ಣ ತಿಂದ್ಬಿಟ್ಟು ಅವನು ಬಡವ ಆಗ್ಬಿಟ್ರೆ, ಯಾಕೆಂದ್ರೆ ಅವನು ಮಹಾರಾಜ ಅಲ್ವಾ? ಅವನಿಗೆ ಗೊತ್ತಿರುತ್ತೆ ಕೃಷ್ಣ ಯಾರು ಅಂತ. ಹಾಗಾಗಿ ಅವನು ತಿನ್ನಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮರವನ್ನ ಹತ್ತಿ ಗಬಗಬ ಅಷ್ಟು ಅವಲಕ್ಕಿಯನ್ನ ತಿಂದು ಬಿಡ್ತಾನೆ. ಆಗ ಅವನಿಗೆ ಸಮಾಧಾನ. ನನ್ನ ಸ್ನೇಹಿತನಿಗೆ ಏನೂ ತೊಂದ್ರೆ ಆಗೋದಿಲ್ಲ. ನನಗ್ ತೊಂದ್ರೆ ಆದ್ರೂ ಪರವಾಗಿಲ್ಲ ಅಂತ ಒಂದು. ಆದ್ರೆ ಕೃಷ್ಣನಿಗೆ ಎಲ್ಲವೂ ಸಹ ತಿಳಿದಿರುತ್ತೆ. ಆದ್ರೆ ಕೃಷ್ಣ ಹೇಳ್ತಾನೆ, ಅಂದ್ರೆ ಮನಸ್ಸಿನಲ್ಲಿ ಅನ್ಕೊಳ್ತಾನೆ, ನೀನು ಯಾವತ್ತು ನನಗೆ ಒಂದು ಹಿಡಿ ಅವಲಕ್ಕಿ ತಗೊಂಬಂದು ಕೊಡ್ತೀಯೋ, ಆಗ ನಾನು ಈ ಇಡೀ ಜಗತ್ತಿನ ಸಮಸ್ತ ಶ್ರೇಷ್ಠವಾದ ಸಂಪತ್ತನ್ನ ನಿನ್ ಹೆಸರಿಗೆ ಬರ್ಕೊಟ್ಬಿಡ್ತೀನಿ. ನೀನ್ ಯೋಚನೆ ಮಾಡ್ಬೇಡ ಅಂತ ಹೇಳ್ತಾನೆ. ಅಂದ್ರೆ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ. ಸುಧಾಮ ಕಡು ಬಡವ. ಕೊನೆಗೆ ಆಗೋದೇ ಇಲ್ಲ. ಅವನ ಹೆಂಡತಿ ಹೇಳ್ತಾಳೆ, ನೋಡು ಮಕ್ಕಳೆಲ್ಲ ಹಸುವಿನಲ್ಲಿದ್ದಾರೆ. ದಯವಿಟ್ಟು ಹೋಗು ಅಂತ. ಮನೇಲೇನು ಇರಲ್ಲ. ಹಿಡಿಯ ಭತ್ತ ಬಿಟ್ರೆ. ಆ ಭತ್ತವನ್ನ ತಾನೇ ನೆನೆಸಿ, ಕುಟ್ಟಿ, ಅವಲಕ್ಕಿ ಮಾಡ್ಕೊಂಡು ತಗೊಂಡು ಹೋಗ್ತಾನಂತೆ. ಅಂದ್ರೆ ತಾನೇ ಪರಿಶ್ರಮವನ್ನ ಪಡ್ತಾನೆ. ಪಟ್ಟು ತಗೊಂಡು ಹೋಗ್ತಾನೆ. ತಗೊಂಡು ಹೋದಾಗ ಅವನಿಗೆ ನಾಚಿಕೆ. ಅಯ್ಯೋ! ಇವನು ಇಷ್ಟು ದೊಡ್ಡ ಶ್ರೀಮಂತ. ಇವನಿಗೆ ಎಂತ ಅವಲಕ್ಕಿ ಕೊಡ್ಲಿ ನಾನು? ಒಳಗಡೆ ಸಹ ಬಿಡೋದಿಲ್ಲ. ಯಾಕೆಂದ್ರೆ ಸುಧಾಮನ್ ಕತೆ ನಮಿಗ್ ತುಂಬಾ ಚೆನ್ನಾಗ್ ಗೊತ್ತು. ಒಳಗಡೆ ಬಿಡೋದಿಲ್ಲ. ಆದ್ರೂ ಸಹ ಒಳಗಡೆ ಕೃಷ್ಣನೇ ಬಂದು ಕರ್ಕೊಂಡ್ ಹೋಗ್ತಾನೆ. ಆ ರೀತಿ ಕರ್ಕೊಂಡ್ ಹೋದಾಗ ಅವನ ಐಶ್ವರ್ಯವನ್ನೆಲ್ಲ ನೋಡಿ ಆತ ತನ್ನನ್ನ ತಾನು ಮರ್ತು ಬಿಡ್ತಾನೆ. ಬಂದಂತಹ ಉದ್ದೇಶವನ್ನೂ ಸಹ ಮರ್ತು ಬಿಡ್ತಾನೆ. ಅವನು ಕೇಳೋದಿಲ್ಲ. ನನಗ್ ಕಷ್ಟ ಇದೆ, ನನಗ್ ಸಹಾಯ ಮಾಡು ಅಂತ ಕೇಳೋದೇ ಇಲ್ಲ. ಆದ್ರೆ ಕೃಷ್ಣ ಅವನ ಹಿಡಿ ಅವಲಕ್ಕಿಯನ್ನ ನೋಡ್ತಾನೆ. ನೋಡಿ ರುಕ್ಮಿಣಿ ಹತ್ರ ಹೇಳ್ತಾನೆ, ನಿನಗ್ ಗೊತ್ತಾ ಸುಧಾಮ ನನ್ಗೋಸ್ಕರ ಏನೋ ತಂದಿದ್ದಾನೆ. ಅವನು ಬಚ್ಚಿಟ್ಕೊಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಆ ಅವಲಕ್ಕಿಯನ್ನ ಕಸ್ಕೊಳ್ತಾನೆ. ಕಸ್ಕೊಂಡು ಒಂದು ಹಿಡಿ ಅವಲಕ್ಕಿಯನ್ನ ತಿಂತಾನೆ. ತಿನ್ನುತ್ತಿದ್ದ ಹಾಗೆ ಇಡೀ ಭೂಲೋಕದ ಸಂಪತ್ತು ಅವನ ಹೆಸರಿಗಾಗೋಗ್ಬಿಡತ್ತಂತೆ. ಎರಡನೇ ಹಿಡಿ ಅವಲಕ್ಕಿಯನ್ನ ತಿಂತಾನೆ. ದೇವಲೋಕದ ಇಡೀ ಸಂಪತ್ತು ಅವನ ಹೆಸರಿಗೆ ಹಾಕೋಗ್ಬಿಡುತ್ತೆ. ಕೊನೆಗಿದ್ದಿದ್ದೆ ಮೂರನೇ ಹಿಡಿ ಅವಲಕ್ಕಿ. ಅದನ್ನ ಇನ್ನೇನ್ ತಿನ್ಬೇಕು ಅಂತ ನೋಡೋ ಅಷ್ಟೊತ್ತಿಗೆ ರುಕ್ಮಿಣಿನೂ ಲಕ್ಷ್ಮಿಯ ಅವತಾರವೇ. ಅವಳಿಗೆ ಗೊತ್ತಾಗೋಗುತ್ತೆ, ಅಯ್ಯೋ ಇದು ತಿಂದ್ಬಿಟ್ರೆ ವೈಕುಂಠನು ಅವನ ಹೆಸರಿಗೆ ಬರ್ಕೊಟ್ಬಿಡ್ತಾನೆ ನನ್ ಗಂಡ. ನಾನ್ ಎಲ್ಲಪ್ಪ ಇರ್ಲಿ ಮುಂದೆ ಅಂದ್ಬಿಟ್ಟು, ಇಲ್ಲ ಪ್ರಭು ಎಲ್ಲ ನೀನೇ ತಿಂದ್ಬಿಟ್ರೆ ಹೇಗೆ, ನಾವು ತಿಂತೀವಿ ಕೊಡು ಅಂತ ಹೇಳಿ ಕೈಯಿಂದ ಕಸ್ಕೊಂಡು ಅವಳು ಉಳಿದವರಿಗೆ ದಾನವನ್ನ ಕೊಟ್ಲು ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಎಷ್ಟು ಸುಂದರ ನೋಡಿ. ಭಗವಂತ ಹೇಳಿದ್ದ, ನೀನ್ ಯಾವಾಗ ನನಗೆ ಮತ್ತೆ ಅವಲಕ್ಕಿಯನ್ನ ತಗೊಂಬಂದ್ ಕೊಡ್ತೀಯಾ, ಆಗ ಎಲ್ಲ ಸಂಪತ್ತು ನಿನಗೆ ಅಂತ. ಕೇವಲ ಮೊದಲನೇ ತುತ್ತಿಗೆ ಇಡೀ ಭೂಲೋಕದ ಸಂಪತ್ತು ಬರ್ಕೊಟ್ಬಿಡ್ತಾನೆ. ಎರಡನೇ ತುತ್ತಿಗೆ ದೇವಲೋಕದ ಸಂಪತ್ತನ್ನ ಬರ್ಕೊಟ್ಬಿಡ್ತಾನೆ. ಅವ್ನ್ ಕೇಳಲ್ಲ ಅಲ್ವಾ? ಕೇಳದ್ನಾ? ಹೇಗೆ ಅಂದ್ರೆ ಕೃಷ್ಣ ಮತ್ತು ಸುಧಾಮರ ಪ್ರೀತಿ ಹೇಳದೇ ಇದ್ದರೂ ಅರ್ಥ ಮಾಡ್ಕೊಳ್ಳೋ ಪ್ರೀತಿ. ಕೇಳದೇ ಇದ್ದರೂ ಎಲ್ಲವನ್ನು ಕೊಡುವಂತಹ ಪ್ರೀತಿ. ಅವನ ಆ ಏನು ಆ ಕಷ್ಟದ ಸಮಯ ಇತ್ತು ಅದು ಕಳಿಬೇಕಾಗಿತ್ತು ಅಷ್ಟೆ. ಸೊ ಇವತ್ತು ನಮಗೂ ಅಷ್ಟೇ, ಇವತ್ತೇನೋ ನಾವು ವಿ ಆರ್ ಸಫರಿಂಗ್ ಅಂತ ನಾವೇನಾದ್ರೂ ಅನ್ಕೊಂಡ್ರೆ, ನೋ, ಇದರಿಂದ ನಾನು ಹೊರಗಡೆ ಬರ್ತೀನಿ. ಭಗವಂತ ನನ್ ಕೈ ಹಿಡಿತಾನೆ ಅನ್ನೋ ನಂಬಿಕೆ ಇರ್ಬೇಕು ಅಷ್ಟೆ. ಹಾಗಾಗಿ ಆತ ಸರ್ವಶ್ರೇಷ್ಠ ಶ್ರೀಮಂತನೂ ಹೌದು, ಸರ್ವಶ್ರೇಷ್ಠ ಜ್ಞಾನಿನೂ ಹೌದು. ಹಾಗಾಗಿ ಆತನನ್ನ ಶ್ರೀಮತಾಂವರಹ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೇವೆ. ಇನ್ನು 65ನೇ ಶ್ಲೋಕಕ್ಕೆ ಹೋಗೋದಾದ್ರೆ, ಶ್ರೀಧ ಶ್ರೀಶ ಶ್ರೀನಿವಾಸ ಶ್ರೀನಿಧಿ ಶ್ರೀ ವಿಭಾವನಃ ಶ್ರೀಧರ ಶ್ರೀಕರ ಶ್ರೇಯ ಶ್ರೀಮಾನ್ ಲೋಕತ್ರಯಾಶ್ರಯ. ಈ ಶ್ಲೋಕಗಳು ಎಲ್ಲ ಶಕಾರದಿಂದಲೇ ಶುರುವಾಗುತ್ತೆ ಒಂದೊಂದು ನಾಮನು. ಇಲ್ಲಿ ಶ್ರೀಧಃ ಅಂದ್ರೆ ಸಿರಿಯನ್ನೀಯುವವ ಅಂತ. ಅಂದ್ರೆ ಎಲ್ಲವನ್ನ ಆತ ನಮಗಾಗಿ ಕೊಡ್ತಾ ಹೋಗ್ತಾನೆ. ಯಾಕೆ ಅಂದ್ರೆ ಆತ ಶ್ರೀಧಃ. ಇನ್ನು ಶ್ರೀಶಃ ಅಂತ ನೋಡೋದಾದ್ರೆ ಆತ
ಸರ್ವ ಸಿರಿಯ ಸರ್ವ ವೇದಗಳ ಅಧಿಪತಿ ಅಂತ ಹೇಳ್ತಾರೆ. ಯಾಕೆ ಅಂತ ಅಂದ್ರೆ ಆತ ಸರ್ವ ವೇದಗಳೂ ಸಹ ಅವನಿಂದಲೇ ಉತ್ಪತ್ತಿಯಾಗಿದೆ. ಅವನೇ ಬ್ರಹ್ಮದೇವರಿಗೆ ಉಪದೇಶವನ್ನ ಮಾಡಿದ್ದಾನೆ. ಹಾಗಾಗಿ ಸರ್ವವೂ ಸಹ ಅವನಿಂದಲೇ. ಹಾಗಾಗಿ ಸರ್ವ ವೇದಗಳ ಅಧಿಪತಿ ಭಗವಂತನನ್ನ ನಾವಿಲ್ಲಿ ಶ್ರೀಶಃ ಅಂತ ಹೇಳ್ತೀವಿ. ಇನ್ನು ಶ್ರೀನಿವಾಸ ಅಂತ ಅಂದ್ರೆ ನಮ್ಗೆ ತಿರುಪತಿ ತಿಮ್ಮಪ್ಪನೇ ನೆನಪಾಗ್ತಾನೆ ಅಲ್ವಾ? ವೇದದಲ್ಲಿ ಸನ್ನಿಹಿತನಾದ ಹಾಗೂ ಲಕ್ಷ್ಮಿಯ ಅಂತರ್ಗತನಾದ ಭಗವಂತ ಶ್ರೀನಿವಾಸ. ನೋಡಿ, ಭಕ್ತರಿಗೆ ಶ್ರೀಯನ್ನ ಕೊಡುವವನು ಶ್ರೀಧ. ಹಾಗೆ ಎಲ್ಲವುದರ ಒಡೆಯ ಶ್ರೀಕರ. ಹಾಗೆ ಯಾವಾಗಲೂ ಸಹ ಲಕ್ಷ್ಮಿಯಲ್ಲಿ ವಾಸ ಮಾಡುವವನು ಶ್ರೀನಿವಾಸ. ನಾವೇನ್ ಅನ್ಕೊಂಡ್ಬಿಡ್ತೀವಿ, ಸಂಪತ್ತಿನಲ್ಲಿ ವಾಸ ಮಾಡುವವನು ಅಂದ ತಕ್ಷಣನೇ ನಮಗೆ ಎಲ್ಲೋ ಬರೀ ಶ್ರೀಮಂತರ ಮನೆಯಲ್ಲಿ ವಾಸ ಮಾಡ್ಬಿಡ್ತಿದ್ದಾನಪ್ಪ ಭಗವಂತ ಅಂತ ನಾವ್ ಅನ್ಕೊಂಡ್ಬಿಡ್ತೀವಿ. ಇಲ್ಲ, ಅವನಿರೋದು ಲಕ್ಷ್ಮಿಯ ಜೊತೆ ಸದಾ ವಾಸವಾಗಿರ್ತಾನೆ. ಯಾಕೆ ಅಂತ ಅಂದ್ರೆ ಲಕ್ಷ್ಮಿ ಎಲ್ಲಿದ್ದಾಳೆ ಅಂದ್ರೆ ವಿಷ್ಣುವಿನ ಹೃದಯದಲ್ಲಿ. ಹಾಗೆ ವಿಷ್ಣು ಎಲ್ಲಿದ್ದಾನೆ ಅಂದ್ರೆ ಲಕ್ಷ್ಮಿಯ ಹೃದಯದಲ್ಲೇ ಇದ್ದಾನೆ. ಅವರಿಬ್ಬರೂ ಸಹ ಒಬ್ಬರನ್ನು ಬಿಟ್ಟು ಒಬ್ಬರು ಎಂದೂ ಸಹ ಇಲ್ಲ. ಹಾಗಾಗಿ ಆತ ಶ್ರೀನಿವಾಸ. ಇನ್ನು ಶ್ರೀನಿಧಿ ಅಂತ ತೆಗೆದುಕೊಂಡ್ರೆ ನಮಗೆ ಅತ್ಯಮೂಲ್ಯವಾದ 5 ನಿಧಿಗಳನ್ನ ಕೊಟ್ಟವನು. ಯಾವ್ಯಾವ್ದಪ್ಪ 5 ನಿಧಿ? ಮೊದ್ಲಿಗೂ ಸಹ ಹೇಳಿದೆ, ಕಣ್ಣು, ಕಿವಿ, ಬಾಯಿ, ಮೂಗು ಮತ್ತೆ ಮನಸ್ಸು. ಒಂದು ದಿನ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ರೆ ಕಣ್ಣಿನ ಬೆಲೆ ಗೊತ್ತಾಗತ್ತೆ. ಶೀತ ಆದಾಗ್ಲೇ ನಮಗೆ ಮೂಗಿನ ಬೆಲೆ ತುಂಬಾ ಚೆನ್ನಾಗಿ ಗೊತ್ತಾಗೋಗುತ್ತೆ. ಒಂದು ದಿನ ಮೌನ ವ್ರತ ಮಾಡಿದಾಗ ನಮಗೆ ಬಾಯಿಯ ಬೆಲೆ ಗೊತ್ತಾಗುತ್ತೆ. ಕಿವಿ ಒಳಗೆ ನೀರ್ ಹೋದಾಗ್ಲೋ ಅಥವಾ ಏನೋ ಪೆಟ್ಟಾದಾಗ, ಏನು ಕೇಳಿಸ್ಕೋಬೇಡಿ ಅಂದಾಗ ಕಿವಿಯ ಬೆಲೆ ಗೊತ್ತಾಗತ್ತೆ. ಯಾರೋ ಒಬ್ರು ನಮ್ಮ ಕಷ್ಟಕ್ಕೆ ಮರಗ್ಲಿಲ್ಲ ಅಂದಾಗ ಮನಸ್ಸಿನ ಬೆಲೆ ಗೊತ್ತಾಗತ್ತೆ ಅಲ್ವಾ? ಏಕೆಂದ್ರೆ ವಿ ಆರ್ ಸೋ ಬ್ಲೆಸ್ಡ್ ಪೀಪಲ್. ನಮಗ್ ಭಗವಂತ ಒಳ್ಳೆ ಮನ್ಸು ಕೊಟ್ಬಿಟ್ಟಿದ್ದಾನೆ. ಏನ್ ಕೊಟ್ಟಿದ್ದಾನೋ ಏನ್ ಬಿಟ್ಟಿದ್ದಾನೋ ಗೊತ್ತಿಲ್ಲ, ಕೊನೇ ಪಕ್ಷ ಒಳ್ಳೆ ಮನ್ಸನ್ ಕೊಟ್ಬಿಟ್ಟಿದಾನಲ್ವಾ? ಅದಕ್ಕೆ ಇಲ್ಲಿ ಹೇಳುದು, ಕಣ್ಣು, ಮೂಗು, ಬಾಯಿ, ಕಿವಿ, ಮನಸ್ಸು ಇದೆಲ್ಲ 5 ನಿಧಿಗಳು. ಆ ನಿಧಿನ ಹಾಳು ಮಾಡ್ಕೋಬೇಡಿ. ಅದನ್ನ ಶುದ್ಧವಾಗಿ ಇಟ್ಕೊಳ್ಳಿ, ಪರಿಶುದ್ಧವಾಗಿ ಇಟ್ಕೊಳ್ಳಿ. ಭಗವಂತನನ್ನ ಸೇರೋದಿಕ್ಕೇನೆ ಉಪಯೋಗ ಮಾಡಿ. ನಮಗೆ 5 ಅತ್ಯಮೂಲ್ಯವಾದ ನಿಧಿಯನ್ನ ಕರುಣಿಸಿರುವ ಸಿರಿಯ ನೆಲೆ ಭಗವಂತನನ್ನ ಶ್ರೀನಿಧಿ ಅಂತ ಹೇಳ್ತೀವಿ. ನಾವು ನಿಧಿಯಲ್ಲಿ ವಾಸವಾಗಿದ್ದಾನೆ ಅನ್ಕೊಳ್ತೀವಿ. ನಿಧಿ ಎಲ್ಲ ನಮ್ಮ 5 ಈ ಇಂದ್ರಿಯಗಳೇ ನಿಜವಾದ ನಿಧಿಗಳು ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ಶ್ರೀ ವಿಭಾವನಃ ಅಂತ ತೆಗೆದುಕೊಂಡ್ರೆ ಶ್ರೀದೇವಿಗೂ ಕಾರಣ ಪುರುಷ ಹಾಗೂ ಜಗತ್ತಿಗೆ 5 ಬಗೆಯ ಶ್ರೀಗಳನ್ನ ಕೊಟ್ಟು ನಮ್ಮನ್ನ ಉದ್ಧಾರ ಮಾಡುವ ಭಗವಂತನನ್ನ ಶ್ರೀ ವಿಭಾವನಃ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಈ 5 ನಿಧಿಗಳಿಂದ ನಾವು ಭಗವಂತನನ್ನ ಸೇರಬಹುದು. ಹಾಗೇನೆ ಆತ ಶ್ರೀ ದೇವಿಗೂ ಕಾರಣ ಪುರುಷ. ಇವತ್ತು ನಾವು ಹೇಳ್ತೀವಲ್ಲ, ರಜೋಗುಣ, ತಮೋಗುಣ, ಸಾತ್ವಿಕ ಗುಣ, ಆ 3 ಗುಣಗಳಿಗೆ 3 ದೇವಿಯರು ಮೂಲ ಆಗ್ತಾ ಹೋಗ್ತಾರೆ. ಅವರೆಲ್ಲರಿಗೂ ಲಕ್ಷ್ಮೀ ದೇವಿ ಮೂಲ. ಹಾಗೇನೆ ಅವಳನ್ನೇ ಪ್ರಕೃತಿ ಮಾತೆ ಅಂತ ಕರಿತೀವಿ. ಆ ಪ್ರಕೃತಿ ಮಾತೆಯೂ ಸಹ ಭಗವಂತನ ಅಧೀನದಲ್ಲೇ ಇದ್ದಾಳೆ. ಇವತ್ತು ಮಳೆಗಾಲದಲ್ಲಿ ಮಳೆ ಬರ್ತಾ ಇಲ್ಲ, ಚಳಿಗಾಲದಲ್ಲಿ ಚಳಿ ಇಲ್ಲ, ಬೇಸಿಗೆಗಾಲದಲ್ಲಿ ಇನ್ನೇನೋ ಆಗ್ತಾ ಇದೆ. ಅದಕ್ಕೆಲ್ಲವೂ ಕಾರಣ ಭಗವಂತ. ಏಕೆಂದ್ರೆ ಪ್ರಕೃತಿ ತಾನು ಹೇಗೆ ಬೇಕೋ ಹಾಗೆ ಕೆಲಸ ಮಾಡೋ ಸ್ವತಂತ್ರ ಇಲ್ಲ. ಆಕೆಯೂ ಸಹ ಭಗವಂತನ ಅಧೀನದಲ್ಲಿ ಇದ್ದಾಳೆ. ಹಾಗೇನೆ ಆ ಶ್ರೀದೇವಿಗೂ ಸಹ ಕಾರಣ ಪುರುಷನಾಗಿ ಭಗವಂತ ಇರೋದ್ರಿಂದ ಆತನನ್ನ ಶ್ರೀ ವಿಭಾವನಃ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ಶ್ರೀಧರ ಅಂತ ತೆಗೆದುಕೊಂಡ್ರೆ ಶ್ರೀಯನ್ನ ಧರಿಸಿದವನು, ಎದೆಯಲ್ಲಿ ಹಾಗೂ ತೊಡೆಯಲ್ಲಿ ಶ್ರೀ ಲಕ್ಷ್ಮಿಯನ್ನ ಧರಿಸಿದ ಭಗವಂತ, ಸಮಸ್ತ ವೇದವನ್ನ ಧಾರಣೆ ಮಾಡಿದಂತಹ ಭಗವಂತನನ್ನ ಶ್ರೀಧರ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ಶ್ರೀಕರ ಅಂತ ಹೇಳಿದ್ರೆ ನಮಗೆ ಇಂದ್ರಿಯಗಳನ್ನು ಹಾಗೂ ಜ್ಞಾನ ಸಂಪತ್ತನ್ನ ಕೊಟ್ಟ ಭಗವಂತ ಶ್ರೀಕರ. ಯಾಕೆ ಇಲ್ಲಿ ಇಂದ್ರಿಯಗಳನ್ನ ನಮಗೆ ಕೊಟ್ಟಿದ್ದಾನಪ್ಪ ಅಂದ್ರೆ ನಾನು ಹೋಗಿ ಅವನನ್ನ ಸೇರಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ.
ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ, ಆ ಇಂದ್ರಿಯಗಳಿಂದ ಹೊರ ಜಗತ್ತಿನಲ್ಲಿ ಸಿಗುವಂತಹ ಆಸೆಗಳಿಗೆ ಬಲಿಯಾಗ್ಬಿಟ್ಟಿದ್ದೀವೇ ವಿನಃ ಆತನನ್ನ ಸೇರುವಂತಹ ನಿಟ್ಟಿಗೆ ನಾವು ಹೋಗ್ತಿಲ್ಲ ಅಂತನೂ ಸಹ ಕೆಲವೊಮ್ಮೆ ಹೇಳ್ಬಹುದು ಅಲ್ವಾ? ಲಕ್ಷಾಂತರ ಜನರಲ್ಲಿ ಸ್ವಲ್ಪ ಜನ ಮಾತ್ರ ಭಗವಂತನನ್ನ ಸೇರೋದಿಕ್ಕೆ ಸಾಧ್ಯ. ಹಾಗಾಗಿ ಈ ಇಂದ್ರಿಯಗಳು ಹಾಗೂ ಜ್ಞಾನ ಸಂಪತ್ತಿನ ನಾವು ಭಗವಂತನನ್ನ ಸೇರೋದಿಕ್ಕೆ ಉಪಯೋಗ ಮಾಡ್ಬೇಕು. ಈ ಎಲ್ಲವನ್ನ ಕೊಟ್ಟಂತಹ ಭಗವಂತನನ್ನ ಶ್ರೀಕರ ಅಂತ ನಾವಿಲ್ಲಿ ಹೇಳ್ತೀವಿ. ಇನ್ನು ಶ್ರೇಯಃ ಅಂತ ತೆಗೆದುಕೊಂಡ್ರೆ ಭಗವಂತ ಶ್ರೇಯಸ್ಸಿನ ರೂಪ ಹಾಗೂ ಜಗತ್ತಿನ ಪರಮ ಕಲ್ಯಾಣ ಮಂಗಳ ಸ್ವರೂಪ ಭಗವಂತ. ಎಲ್ಲಕ್ಕಿಂತ ಹಿರಿಯ, ಹಿತಕಾರಿ ಹಾಗೂ ಭಗವಂತ ಶ್ರೇಯ. ಏಕೆಂತಂದ್ರೆ ಹಿರಿಯ ಹಿತಕಾರಿ ಯಾಕಪ್ಪ ಅಂತಂದ್ರೆ ನಮಗೆ ಸದಾ ಹಿತವನ್ನೇ ಆತ ಬಯಸ್ತಾ ಇರ್ತಾನೆ. ಯಾರಿಗೂ ಆತ ಕೆಟ್ಟದ್ದನ್ನ ಬಯಸೋದಿಲ್ಲ. ಅದಕ್ಕೆ ಅಲ್ವಾ ವೇದವ್ಯಾಸರು ಹೇಳಿರೋದು, ಆಗಿರುವುದೆಲ್ಲ ಒಳ್ಳೇದೆ, ಯಾವತ್ತೂ ಜಗತ್ತಿನಲ್ಲಿ ಆಗಬಾರ್ದಿದ್ದು ಆಗಿಲ್ಲ, ಯಾರಿಗೂ ಆಗಿಲ್ಲ. ಯಾಕೆಂದ್ರೆ ಭಗವಂತ ನಮ್ಮನ್ನ ಹಿತವಾಗಿ ನೋಡ್ಕೊಳ್ಳೋದಿಕ್ಕೆ ಆತ ಇಷ್ಟಪಡ್ತಾನೆ. ಹಾಗಿರ್ಬೇಕಾದ್ರೆ ಆತ ನಮ್ಮನ್ನ ಹೇಗೆ ಕೈ ಬಿಡೋದಿಕ್ಕೆ ಸಾಧ್ಯ? ಹಾಗಾಗಿ ಆತ ಶ್ರೇಯ. ಇನ್ನು ಶ್ರೀಮಾನ್ ಅಂತ ತೆಗೆದುಕೊಂಡ್ರೆ ಜಗತ್ತಿನ ಅತ್ಯಂತ ಸಿರಿವಂತ ಭಗವಂತ, ಹಾಗೆ ಅರಿವಿನ ನೆಲೆ ಭಗವಂತ. ನಮಗೆ ಯಾವುದೇ ಜ್ಞಾನದ ಮೂಲವನ್ನ ತೆಗೆದುಕೊಂಡಾಗ ಆ ಮೂಲ ಭಗವಂತನಾಗಿರ್ತಾನೆ. ಏಕೆ ಅಂದ್ರೆ ಜ್ಞಾನ, ವಿದ್ಯೆ, ಲಲಿತಕಲೆ, ಯೋಗಶಾಸ್ತ್ರ ಪ್ರತಿಯೊಂದರ ಮೂಲ ಭಗವಂತನಾಗಿದ್ದಾನೆ. ಹಾಗಾಗಿ ಆತ ಶ್ರೀಮಾನ್. ಇನ್ನು ಲೋಕತ್ರಯಾಶ್ರಯ ಅಂತ ತೆಗೆದುಕೊಂಡ್ರೆ 3 ಲೋಕದ ಆಸರೆ ಭಗವಂತ ಹಾಗೂ ಬ್ರಹ್ಮಾಂಡವನ್ನ ಧಾರಣೆ ಮಾಡುವ ಶಕ್ತಿ ಭಗವಂತ. ಇವತ್ತು ಈ ಬ್ರಹ್ಮಾಂಡ ಇಷ್ಟು ಸುಭೀಕ್ಷವಾಗಿ, ಇಷ್ಟು ಸುಂದರವಾಗಿದೆ ಅಂದ್ರೆ ಕಾರಣ ನನ್ನ ಭಗವಂತ ಅದನ್ನ ಧರಿಸಿದ್ದಾನೆ. ಹಾಗಾಗಿ ಅದು ತುಂಬಾ ಸುಂದರವಾಗಿದೆ, ಸುಭೀಕ್ಷವಾಗಿದೆ. ಯಾರಿಗೂ ತೊಂದರೆ ಆಗ್ತಾ ಇಲ್ಲ. ನಮ್ಮ ಕರ್ಮದ ಫಲ ಏನಿದೆ ಅದನ್ನ ನಾವು ಅನುಭವಿಸ್ತಾ ಇದ್ದೀವೇ ವಿನಃ ಅದು ಅದರಿಂದ ಆಚೆ ನಾವು ಏನನ್ನೂ ಅನುಭವಿಸ್ತಾ ಇಲ್ಲ. ಹಾಗಾಗಿ ಭಗವಂತನನ್ನ ಲೋಕತ್ರಯಾಶ್ರಯ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ಮುಂದಿನ ಶ್ಲೋಕವನ್ನ ನೋಡೋದಾದ್ರೆ, ಸ್ವಚ್ಛ ಸ್ವಂಗಶ್ಯತಾನಂದೋ ನಂದಿರ್ಜ್ಯೋತಿರ್ಗಣೇಶ್ವರ ವಿಜಿತಾತ್ಮ ವಿಧೇಯಾತ್ಮ ಸತ್ಕೀರ್ತಿಶ್ಚಿನ್ನ ಸಂಶಯ. ಇಲ್ಲಿ ಸ್ವಕ್ಷ, ಸು ಪ್ಲಸ್ ಅಕ್ಷ ಸ್ವಕ್ಷ, ದೋಷರಹಿತ ಸ್ವರೂಪಭೂತ ಕಣ್ಣುಳ್ಳ ಭಗವಂತನನ್ನ ನಾವಿಲ್ಲಿ ಸ್ವಕ್ಷ ಅಂತ ಹೇಳ್ತಾ ಹೋಗ್ತೀವಿ. ಸ್ವಂಗ ಅಂತ ತೆಗೆದುಕೊಂಡ್ರೆ ಸು ಪ್ಲಸ್ ಅಂಗ, ಅಂದ್ರೆ ಭಗವಂತನ ಸಮಸ್ತ ಅಂಗಗಳು ಸಹ ಆನಂದಮಯ ಹಾಗೂ ಜ್ಞಾನಮಯ ಹಾಗೂ ಸುಖ ಸ್ವರೂಪ ಭಗವಂತನನ್ನ ನಾವಿಲ್ಲಿ ಸ್ವಂಗ ಅಂತ ಹೇಳ್ತೀವಿ. ಇನ್ನು ಶತಾನಂದ ಅಂತ ತೆಗೆದುಕೊಂಡ್ರೆ ಶತ ಪ್ಲಸ್ ಆನಂದ, ಶತ ಅಂದ್ರೆ 100 ಅಥವಾ ಅನಂತ ಅಂತ ಬರ್ತಾ ಹೋಗುತ್ತೆ. ಹಾಗೂ ಆ ಆನಂದವನ್ನ ನಮಗೆ ಕರುಣಿಸೋನು, ಅಂದ್ರೆ ಅನಂತ ಆನಂದ ರೂಪಿ ಭಗವಂತ ಶತಾನಂದ. ಅದು ಖಾಲಿನೇ ಆಗ್ತಿಲ್ಲ, ಅಕ್ಷಯ ಪಾತ್ರೆ ತರ. ಅವನಲ್ಲಿರುವಂತಹ ಆನಂದ ಜ್ಞಾನದ ಕಡಲಲ್ಲ, ಅವನು ಆನಂದದ ಕಡಲು. ಹಾಗಾಗಿ ಆತ ಆನಂದದ ಕಡಲಾಗಿರೋದ್ರಿಂದ, ಅನಂತ ಆನಂದವನ್ನ ಆತ ಧರಿಸಿರೋದ್ರಿಂದ ಅವನನ್ನ ನಾವಿಲ್ಲಿ ಶತಾನಂದ ಅಂತ ನಾವಿಲ್ಲಿ ಕರಿತಾ ಹೋಗ್ತೀವಿ. ಇನ್ನು ನಂದಿ ಅಂತ ತೆಗೆದುಕೊಂಡ್ರೆ ಪೂರ್ಣ ನಂದ ಸ್ವರೂಪ, ಅಂದ್ರೆ ಪೂರ್ಣ ಆನಂದ ಸ್ವರೂಪ ಭಗವಂತನನ್ನ ನಾವಿಲ್ಲಿ ನಂದಿ ಅಂತ ಕರಿತಾ ಹೋಗ್ತೀವಿ. ಜ್ಯೋತಿರ್ಗಣೇಶ್ವರ ಅಂತ ತೆಗೆದುಕೊಂಡ್ರೆ ಎಲ್ಲಾ ಬೆಳಕುಗಳ ಒಡೆಯ, ಹಾಗೆ ಜ್ಞಾನಾನಂದಮಯವಾದ ಬೆಳಕನ್ನ ಕೊಟ್ಟು ನಮ್ಮನ್ನ ಅಜ್ಞಾನದ ಪ್ರಪಂಚದಿಂದ ಜ್ಞಾನದೆಡೆಗೆ ಕೊಂಡೊಯ್ಯುವ ಭಗವಂತನನ್ನ ಜ್ಯೋತಿರ್ಗಣೇಶ್ವರ ಅಂತ ಹೇಳ್ತೀವಿ. ಆಗ್ಲೇ ನಾವು ನಾವು ಅರ್ಥವನ್ನ ತಿಳ್ಕೋಬೇಕಾದ್ರೆ ಒಂದು ವಾಕ್ಯವಂತು, ಕೆಲವೊಮ್ಮೆ ಭಗವಂತನೇ ಭೂಮಿಗಿಳಿದು ಬರ್ಬೇಕು ಅಂತೇನಿಲ್ಲ, ಮಹಾಪುರುಷರನ್ನ ಕಳಿಸ್ತಾನೆ, ಮಹಾತ್ಮರನ್ನ ಕಳಿಸ್ತಾನೆ ನಮಗೆ ಜ್ಞಾನದ ಅರಿವನ್ನ ಕೊಡೋದಿಕ್ಕೆ ಅಂತ. ಅದೇ ರೀತಿ ಮಹಾಪುರುಷರಾಗಿ ಬಂದಂತಹ ವ್ಯಕ್ತಿಯೇ ಶಂಕರಾಚಾರ್ಯರು ಅಂದ್ರೂ ಸಹ ಖಂಡಿತ ತಪ್ಪಾಗೋದಿಲ್ಲ. ಏಕೆಂದ್ರೆ ಅವರು ಬಂದು ನಮಗೆ ಭಗವಂತನನ್ನ ಸೇರುವ ಮಾರ್ಗವನ್ನ ಹೇಳ್ಕೊಡ್ತಾ ಹೋಗ್ತಾರೆ. ಹಾಗೇನೆ ನಾನು ಹೇಗೆ ಭಗವಂತನನ್ನ ಸೇರ್ಬೇಕು ನೋಡಿ, ಅವ್ರಿಗಲ್ಲೇನು
ನನಗೇನು ಬೇಕು ಅನ್ನೋದು ಇರೋದೇ ಇಲ್ಲ. ಒಂದು ಸಲ ಈ ಕತೆ ಹೇಳಿದ್ನ ನನಗ್ ಗೊತ್ತಿಲ್ಲ. ಒಂದು ಸಲ ಅವರ ಹೆಸರು ಎಷ್ಟು ಪ್ರಸಿದ್ಧವಾಗಿರುತ್ತಪ್ಪ ಅಂದ್ರೆ, ಅವ್ರು ಯಾರತ್ರನಾದ್ರೂ ಏನಾರು ಹೇಳಿದ್ರೆ ಆ ಕೆಲ್ಸ ಮಾಡ್ತಿರ್ತಾರಂತೆ ಜನ. ಆಗ ಒಬ್ಳು ತಾಯಿ ಬಂದ್ ಹೇಳ್ತಾಳೆ, "ನನ್ ಮಗ ತುಂಬಾ ಬೆಲ್ಲ ತಿಂತಾನೆ ಗುರುಗಳೇ, ನೀವ್ ಹೇಳಿ ಅವನಿಗೆ ಬೆಲ್ಲ ತಿನ್ಬೇಡ ಅಂತ." ಆಗ ಅವ್ರು ಹೇಳ್ತಾರೆ, "15 ದಿನ ಬಿಟ್ಟು ನಿನ್ ಮಗನ್ ಕರ್ಕೊಂಬಮ್ಮ" ಅಂತ ಹೇಳ್ತಾರೆ. ಅಯ್ಯೋ! ಈ ಗುರುಗಳಿಗೇನ್ ಬುದ್ಧಿ ಇಲ್ವಾ ಅನ್ಕೊಂಡ್ ಆ ಹೆಂಗ್ಸು ಹೋಗುತ್ತೆ. ಆದ್ರೂ 15 ದಿನ ಬಿಟ್ಟು ಕರ್ಕೊಂಬಾ ಅಂದಿರ್ತಾರಲ್ವಾ, ಕರ್ಕೊಂಡ್ ಹೋಗ್ತಾಳೆ. ಹೋದಾಗ ಅವನಿಗೆ ಹೇಳ್ತಾರೆ ಗುರುಗಳು, ಶಂಕರಾಚಾರ್ಯರು ಹೇಳ್ತಾರೆ, "ಕಂದ ಬೆಲ್ಲ ತಿನ್ಬೇಡ" ಅಂತ. ಆಗ ಅವನು ಬೆಲ್ಲ ತಿನ್ನೋದಿಲ್ಲ. ಬೆಲ್ಲ ತಿನ್ನೋದ್ ಬಿಟ್ಬಿಡ್ತಾನೆ. ಒಂದ್ 15 ದಿನ ಕಳಿಯುತ್ತೆ. ಈ ಹೆಂಗಸಿಗೆ ಆಶ್ಚರ್ಯ ಆಗತ್ತೆ. ನನ್ ಮಗ 15 ದಿನ ಆಯ್ತು ಬೆಲ್ಲ ತಿಂದಿಲ್ಲ. ಇದೇ ಮಾತನ್ನ ಅವ್ರು ಮೊದಲನೇ ದಿನನೇ ಹೇಳ್ಬೋದಿತ್ತಲ್ವಾ? 15 ದಿನ ಬಿಟ್ಬಿಟ್ಟು ಬಾ ಅಂತ ಬೇರೆ ಯಾಕೆ ಹೇಳಿದ್ರು? ಅಂತ ಅಂದ್ಬಿಟ್ಟು ಮತ್ತೆ ಗುರುಗಳನ್ನ ಹುಡ್ಕೊಂಡ್ ಹೋಗಿ ಆಕೆ ಕೇಳ್ತಾಳೆ. ಅಲ್ಲ ನೀವು ಮೊದಲನೇ ದಿನನೇ ಹೇಳ್ಬೋದಿತ್ತಲ್ವಾ? ಯಾಕೆ 15 ದಿನ ಟೈಮ್ ತಗೊಂಡ್ರಿ? ಆಗ ಶಂಕರಾಚಾರ್ಯರು ಹೇಳ್ತಾರೆ, ನಿನ್ನ ಮಗನಿಗೆ ನಾನ್ ಹೇಳ್ಬೇಕು ಅಂದ್ರೆ ಮೊದ್ಲು ನಾನು ಬೆಲ್ಲ ತಿನ್ನೋದ್ ಬಿಡ್ಬೇಕಾಗಿತ್ತಮ್ಮ. ಯಾಕೆಂದ್ರೆ ನಾನ್ ಬೆಲ್ಲ ತಿಂತಾ ಇದ್ದೆ. ನಾನು ಮೊದ್ಲು ಬೆಲ್ಲ ತಿನ್ನೋದು ಬಿಟ್ಟು, ಆಮೇಲೆ ನಿನ್ನ ಮಗನಿಗೆ ಹೇಳ್ದೆ ನೀನ್ ಬೆಲ್ಲ ತಿನ್ಬೇಡ ಕಂದ ಅಂತ. ಹಾಗಾಗಿ ಅವ್ನ್ ಬಿಟ್ಟ ಅಂತ. ಅದನ್ನ ಈ ಪ್ರಸ್ತುತ ಈಗಿನ ನಮ್ಮ ಸಮಾಜಕ್ಕೆ ನಾವು ಅಳವಡಿಸ್ಕೋಬೇಕು ಅಂತ ಅಂದ್ರೆ, ನಮ್ಮ ಮಕ್ಳಿಗೆ ನಾವ್ ಏನನ್ನಾದ್ರೂ ಹೇಳೋದಕ್ಕಿಂತ ಮುಂಚೆ ಅದನ್ನ ಫಸ್ಟ್ ಅಳವಡಿಸ್ಕೋಬೇಕು. ಟಿವಿ ನೋಡ್ಬೇಡ, ನಾನ್ ಟಿವಿ ನೋಡೋದ್ ಬಿಡ್ಬೇಕು. ಮೊಬೈಲ್ ನೋಡ್ಬೇಡ, ಮೊಬೈಲ್ ನೋಡೋದ್ ಬಿಡ್ಬೇಕು. ಏನಾದ್ರೂ ಸಾಧನೆ ಮಾಡೋ, ನೀನೇನು ಸಾಧನೆ ಮಾಡ್ತಿಲ್ಲ, ನೀನ್ ಮೊದ್ಲು ಸಾಧನೆ ಮಾಡು. ಅಲ್ವಾ? ಅಂದ್ರೆ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಮೊದಲು ನಾವು ಆ ಕೆಲಸವನ್ನ ಮಾಡಿ, "ಇಲ್ಲ ನನ್ ಕೈಲಾಗತ್ತೆ, ನೀನು ಮಾಡು" ಅಂತ ನಾವ್ ಯಾವಾಗ ಹೇಳ್ತೀವಿ, ಆಗ ಮಕ್ಕಳು ನಿಜವಾಗ್ಲೂ ಕೇಳ್ತಾರೆ. ಇದಕ್ಕೆ ಶಂಕರಾಚಾರ್ಯರ ಕಥೆ ಇದಕ್ಕೆ ಜೀವಂತ ಉದಾಹರಣೆ ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ಹಾಗಾಗಿ ಆತ ಜ್ಯೋತಿರ್ಗಣೇಶ್ವರಃ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ನಮಗೆ ಈ ಅಜ್ಞಾನದ ಪ್ರಪಂಚದಿಂದ ಜ್ಞಾನದೆಡೆಗೆ ಕೊಂಡೊಯ್ಯುವ ಭಗವಂತ ಜ್ಯೋತಿರ್ಗಣೇಶ್ವರ. ಇನ್ನು ವಿಜಿತಾತ್ಮ ಅಂತ ತೆಗೆದುಕೊಂಡ್ರೆ, ಮನಸ್ಸು ಗೆದ್ದವನು ಅಂದ್ರೆ ಸಾಧಕ. ಯಾರ ಕೃಪೆಯಿಂದ ತನ್ನ ಮನಸ್ಸನ್ನ ಗೆಲ್ಲಬಲ್ಲನೋ ಅವನು ವಿಜಿತಾತ್ಮ. ಆತ್ಮ ಅಂದ್ರೆ ಜೀವರು. ಎಲ್ಲಾ ಜೀವಿಗಳ ಗೆದ್ದ ಭಗವಂತ ಯಾರನ್ನು ಸ್ವೀಕಾರ ಮಾಡುತ್ತಾನೋ ಅವನು, ಅವನ ಮನಸ್ಸು ಮಾತ್ರ ಭಗವಂತನೆಡೆಗೆ ಹರಿದು ಹೋಗುತ್ತೆ ಅಂತ ಹೇಳ್ತಾರೆ. ನಾನ್ ಸಾಕಷ್ಟು ಸಾರಿ ಹೇಳಿದ್ದೀನಿ, ಬಟ್ ಸ್ಟಿಲ್ ರಿಪೀಟ್ ಹೇಳ್ತಾ ಹೋಗ್ತಾರಲ್ಲ, "ನೀನು ಒಂದ್ ಸಾರಿ ಕೃಷ್ಣ ಅನ್ಬೇಡ." ನೀನು ಒಂದು ಸಾರಿ ಕೃಷ್ಣ ಹೇಳಿದ್ರೆ ಅವನು ಕಿವಿಯ ಬಳಿ ಬಂದು 2 ಸಾರಿ ಕೃಷ್ಣ ಕೃಷ್ಣ ಅಂತಾನೆ. ನೀನು 2 ಸಾರಿ ಹೇಳ್ಬೇಕಾ ಅಂತ ನೀನೇನಾದ್ರೂ 2 ಸಾರಿ ಕೃಷ್ಣ ಕೃಷ್ಣ ಅಂತ ಹೇಳಿದ್ರೆ ಅವನು ನಿನ್ನ ಮನಸ್ಸಿನಲ್ಲಿ ಬಂದು ಕುತ್ಕೊಂಡ್ಬಿಡ್ತಾನೆ ಅಂತ. ಹಾಗೇನೆ ಭಗವದ್ಗೀತೆಯಲ್ಲೂ ಹೇಳ್ತಾ ಹೋಗ್ತಾರೆ. ರಜೋಗುಣ, ತಮೋಗುಣ, ಸಾತ್ವಿಕ ಗುಣದ ಬಗ್ಗೆ ವರ್ಣನೆ ಮಾಡ್ಬೇಕಾದ್ರೆ ಹೇಳ್ತಾ ಹೋಗ್ತಾರೆ. ಯಾವಾಗ ನಾವು ತಮೋ ಗುಣದಲ್ಲೇ ಇರ್ತೀವೋ ಅಥವಾ ರಜೋಗುಣದಾದ್ರೂ ಸ್ವಲ್ಪ ಬೆಟರು. ತಮೋಗುಣ ಇದ್ದವರಿಗೆ ಅಷ್ಟು ಬೇಗ ಭಗವಂತನನ್ನ ನಾಮಸ್ಮರಣೆ ಮಾಡಬೇಕು ಅಂತ ಅವ್ರಿಗೆ ಅನ್ಸೋದೇ ಇಲ್ಲ. ಭಗವದ್ಗೀತೆ ಕಲ್ತ್ಕೊಳ್ಳೋದಕ್ಕಿಂತ ಅಥವಾ ಅದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನನಗೂ ಯಾರಾದ್ರೂ ಭಗವಂತನ ನಾಮಸ್ಮರಣೆ ಮಾಡಲ್ಲ ಅಂದ್ರೆ ಕೋಪ ಬರ್ತಾ ಇತ್ತು. ಅಯ್ಯೋ! ಇವ್ರು ಭಗವಂತನ ನಾಮಸ್ಮರಣೆ ಮಾಡಲ್ಲ, ಭಗವಂತನ ಬಗ್ಗೆ ಹೀಗೆಲ್ಲ ಮಾತಾಡ್ತಾರಲ್ಲ ಅಂತ. ಬಟ್ ಭಗವದ್ಗೀತೆಯ ಅರ್ಥ ತಿಳ್ಕೊಂಡ ಮೇಲೆ ನನಗೆ ಗೊತ್ತಾಗಿದ್ದು, ಇವ್ರಿಗಿನ್ನೂ ಭಗವಂತ ಆರಿಸ್ಕೊಂಡಿಲ್ಲ ಅಂತ. ಅದನ್ನೇ ಇಲ್ಲೂ ವಿಜಿತಾತ್ಮ ಅನ್ಬೇಕಾದ್ರೆ ಹೇಳ್ತಾ ಹೋಗೋದು. ಯಾರನ್ನ ಭಗವಂತ ಸ್ವೀಕಾರ ಮಾಡ್ತಾನೋ ಅವ್ರ ಮನಸ್ಸಷ್ಟೇ ಭಗವಂತನ ಬಳಿ ಹರಿಯೋದಿಕ್ಕೆ ಸಾಧ್ಯ. ಇವತ್ತು ನಮ್ಮ ಮನಸ್ಸು ಭಗವಂತನ ಕಡೆ ಹರಿತಾ ಇದೆ ಅಂತ ಅಂದ್ರೆ ವಿ ಪೀಪಲ್ ಆರ್ ಸೋ ಲಕ್ಕಿ, ಬಿಕಾಸ್ ಭಗವಂತ ನಮ್ಮನ್ನ ಆರಿಸ್ಕೊಂಡಿದ್ದಾನೆ. ನಾನು ಕೃಷ್ಣನನ್ನ ಆರಿಸ್ಕೊಂಡಿಲ್ಲ, ಕೃಷ್ಣ ನನ್ನನ್ನ ಆರಿಸ್ಕೊಂಡಿದ್ದಾನೆ. ಅಲ್ವಾ? ದಟ್ ಈಸ್ ವಂಡರ್ಫುಲ್. ನಾನು ಇಷ್ಟು ದಿನ ಅಯ್ಯೋ ಕೃಷ್ಣ ಲವ್ ಯು ಕಣೋ ಅಂತ ನಾವು ಹೇಳ್ತಾ ಇದ್ವಿ. ಅಂದ್ರೆ ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ, ನಾನು ನಿನಗೆ ಶರಣಾಗಿದ್ದೀನಿ ಅಂತ. ಆದ್ರೆ ಈ ವಿಜಿತಾತ್ಮ ಅನ್ಬೇಕಾದ್ರೆ ಗೊತ್ತಾಗತ್ತೆ
ಅವನು ನನ್ನನ್ನ ಇಷ್ಟಪಡೋದಕ್ಕೆ, ಅವನು ನನ್ನನ್ನ ಪ್ರೀತಿಸೋದಕ್ಕೆ ನನ್ನ ಮನಸ್ಸು ಅವನ ಬಳಿ ಹರಿದಿದೆ ಅಷ್ಟೆ ಅಲ್ವಾ? ಇವತ್ತು ನಾವೆಲ್ಲರೂ ಅಷ್ಟೇ ಯಾರಾದ್ರೂ ಭಗವಂತನ ಅರ್ಥಗಳನ್ನ ತಿಳ್ಕೊಳ್ತಾ ಇದ್ದೀವಿ, ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ದೀವಿ ಅಂದ್ರೆ ನಾವ್ ಅನ್ಕೋಬೇಕು, ಅಯ್ಯೋ ಅವನೆಲ್ಲೋ ನಮ್ಮನ್ನ ಪ್ರೀತಿಸ್ತಾನೆ ಕಣ್ರಿ. ಯಾಕೆಂದ್ರೆ ನಮ್ಮ ಪ್ರೀತಿ ಭಕ್ತಿ. ಆದ್ರೆ ಅವನ್ ಹೇಳ್ತಾನಲ್ಲ ಅನನ್ಯಾಶ್ಚಿಂತಯಂತು ಮಾಂ ಅಂತ. ಹಾಗೆ ಅವನ ಆರಿಸ್ಕೊಂಡ್ರೆ ಅಷ್ಟೇ ಅವನ ಕಡೆ ನಮ್ ಮನ್ಸು ಹರಿಯುತ್ತೆ. ಸೊ ಅವನು ವಿಜಿತಾತ್ಮ. ಇನ್ನು ಅವಿಧೇಯಾತ್ಮ ಮತ್ತು ವಿಧೇಯಾತ್ಮ ಅಂತ ತೆಗೆದುಕೊಂಡ್ರೆ 2 ರೂಪದಲ್ಲಿ ಈ ನಾಮವನ್ನ ನೋಡಬಹುದು. ಅವಿಧೇಯಾತ್ಮ ಅಂದ್ರೆ ಇನ್ನೊಬ್ಬರಿಗೆ ಸಾರಿ, ಇನ್ನೊಬ್ಬರಿಗೆ ಅಧೀನವಿಲ್ಲದ ಹಾಗೂ ಸ್ವತಂತ್ರ ಸ್ವರೂಪ ಭಗವಂತ. ಆದ್ರೆ ಇಂತಹ ಭಗವಂತ ವಿಧೇಯಾತ್ಮನೂ ಹೌದು. ಯಾಕಂದ್ರೆ ಅವನು ಯಾರ ಭಕ್ತಿಯಿಂದಲೂ ಒಲಿಯುತ್ತಾನೋ ಅವನು ಭಕ್ತ ಪರಾಧೀನ ಅಲ್ವಾ? ಭಕ್ತ ಕರೆದಿದ ತಕ್ಷಣ ಓಡ್ ಬಂದ್ಬಿಡ್ತಾನೆ. ನಮ್ಮ ಕನಕದಾಸರಿರ್ಬೋದು, ಪುರಂದರದಾಸರಿರ್ಬೋದು, ಅಥವಾ ಸಖಿ ಸಖುಬಾಯಿ ಇರಬಹುದು, ಅಥವಾ ನಮ್ಮ ಪುಂಡರೀಕ ಇರಬಹುದು. ಇವರ ಭಕ್ತಿಗೆಲ್ಲ ಓಡ್ ಬಂದ್ಬಿಟ್ಟ ಭಗವಂತ. ನೀನ್ ಯೋಚನೆ ಮಾಡ್ಬೇಡ, ನಾನಿದ್ದೀನಿ ಅಂತ. ಹಾಗಾಗಿ ಆತ ವಿಧೇಯಾತ್ಮನೂ ಹೌದು, ಅವಿಧೇಯಾತ್ಮನೂ ಹೌದು. ಹೌದು ಅವ್ನು ಸ್ವತಂತ್ರ, ಆದ್ರೆ ಭಕ್ತ ಕರೆದಿದ ತಕ್ಷಣ ಓಡ್ ಬಂದ್ಬಿಡ್ತಾನೆ. ಏನ್ ಕೆಲಸ ಇದ್ರು ಬಿಟ್ಟು ಬಂದ್ಬಿಡ್ತಾನೆ. ಇನ್ನು ಸತ್ಕೀರ್ತಿ ಅಂತ ತೆಗೆದುಕೊಂಡ್ರೆ ನಿರ್ದಿಷ್ಟವಾದ ದೋಷರಹಿತ ಸ್ವರೂಪ ಎಂದು ಜ್ಞಾನಿಗಳು ಯಾರನ್ನ ಗುಣಗಾನ ಮಾಡುತ್ತಾರೋ ಅವನು ಸತ್ಕೀರ್ತಿ. ನಾವೇನ್ ಅನ್ಕೋತೀವಿ, ನೇಮ್ ಅಂಡ್ ಫ್ರೇಮೇ ಸತ್ಕೀರ್ತಿ ಅಂದ್ಕೊಂಡ್ಬಿಡ್ತೀವಿ. ಇಲ್ಲ, ಅವನು ದೋಷ ರಹಿತವಾದ ಸ್ವರೂಪ ಅವನು. ಹಾಗಾಗಿ ಜ್ಞಾನಿಗಳ ಮೂಲಕ ಅವನು ಹೊಗಳಿಸ್ಕೊಳ್ತಾ ಹೋಗ್ತಾನೆ. ಅವನನ್ನ ನಾವು ಶರಣಾಗತಿ ಹೋಗೋದ್ರಿಂದ ನಾವು ಸಹ ಅವನನ್ನ ಹೋಗಿ ಸೇರಬಹುದು ಅಷ್ಟೆ. ಇನ್ನು ಚಿನ್ನ ಸಂಶಯ ಅಂತ ತೆಗೆದುಕೊಂಡ್ರೆ ಪ್ರತಿಯೊಂದು ವಸ್ತುವಿನ ಸಮಗ್ರ ಹಾಗೂ ಸಾಕ್ಷಾತ್ ಜ್ಞಾನ ಉಳ್ಳ ಭಗವಂತನಿಗೆ ಸಂಶಯವೇ ಇಲ್ಲ. ನಮ್ಮ ಸಂಶಯವನ್ನ ನಾಶ ಮಾಡುವ ಭಗವಂತ ಚಿನ್ನ ಸಂಶಯ ಅಂತ ಇಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಏಕೆ ಅಂತಂದ್ರೆ ಎಷ್ಟೋ ಬಾರಿ ನಮಗೇನಾಗೋಗುತ್ತೆ, ನನಗೆ ಇನ್ನೂ ಡೌಟ್ ಇರುತ್ತೆ ಭಗವಂತನ ಮೇಲೆ. ಭಗವಂತ ನೀನ್ ಇನ್ನೂ ಏನೋ ಎಲ್ಲೋ ತಪ್ಪು ಮಾಡ್ತಾ ಇದ್ಯಾ ಅಂತ. ಆದ್ರೆ ಭಗವಂತ ಹೇಳ್ತಾನೆ, ಇಲ್ಲಮ್ಮ, ನಿನ್ನ ಕರ್ಮಗಳು ಏನಿದೆಯೋ ಅದನ್ನೇ ನಾನು ನಿನಗೆ ಕೊಡ್ತಾ ಇರೋದು ಅಂತ. ರೀಸೆಂಟ್ ಆಗಿ ಕಂಚಿಗೆ ಹೋಗಿದ್ವಲ್ಲ, ಕಂಚಿನಲ್ಲಿ ವಿಶೇಷವಾಗಿ ಒಂದು ದೇವಸ್ಥಾನ ತುಂಬಾ ಜನಕ್ಕೆ ಗೊತ್ತು, ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದು ಕಂಚಿಯಲ್ಲಿ ಒಂದು ದೇವಸ್ಥಾನ ಇದೆ, ಚಿತ್ರಗುಪ್ತನದ್ದು. ಅಂದ್ರೆ ನಮ್ಮ ಹಣೆ ಬರವನ್ನೆಲ್ಲ ಭಗವಂತನಿಗೆ ಹೇಳುವಂತಹ ದೇವತೆ ಅಂತ ಹೇಳ್ತಾರೆ. ನನಗೆ ಅಲ್ಲಿ ಹೋದಾಗ ನನಗೆ ತುಂಬಾ ನಗು ಬಂದಿದ್ದೇನಪ್ಪಾ ಅಂದ್ರೆ, ತುಂಬಾ ಜನ ಭಗವಂತನಿಗೆ ಪೆನ್ ಕೊಡ್ತಾ ಇದ್ರು. ನಾನು ಅಲ್ಲೊಬ್ರು ಕೇಳಿದೆ, ಯಾಕೆ ಪೆನ್ ಕೊಡ್ತಾ ಇದ್ದೀರಾ ಅಂತ. ಅವ್ನು ನಮ್ಮ ಹಣೆ ಬರ ತುಂಬಾ ಚೆನ್ನಾಗಿ ಬರೀತಾನೆ, ಅದಕ್ಕೆ ಈ ಪೆನ್ನನ್ನ ಕೊಡ್ತಾ ಇದೀವಿ ಅಂತ ಅಂದ್ರು. ಅಂದ್ರೆ ಅವನ ಹತ್ರ ಪೆನ್ ಚೆನ್ನಾಗಿಲ್ಲ, ಅದಕ್ಕೆ ನಾವು ಹಣೆ ಬರ ಚೆನ್ನಾಗಿ ಬರ್ದಿಲ್ಲ ಅಂತ ಖಂಡಿತ ಅಲ್ಲ. ನಮ್ಮ ಕರ್ಮಗಳು ಚೆನ್ನಾಗಿರ್ಬೇಕು. ಅಂದ್ರೆ ನಮ್ಮ ನಾನು ಒಳ್ಳೆ ಕರ್ಮ ಮಾಡ್ದೆ ಅವ್ನು ಪಾಪ ಎಲ್ಲಿಂದ ಬರೀತಾನೆ ಅಲ್ವಾ? ನನಗ್ ಸೀರಿಯಸ್ ಆಗಿ ಅಂದ್ರೆ ನಂಗೆ ನಿಜವಾಗ್ಲೂ ತುಂಬಾ ನಗು ಬಂತು ಅಲ್ಲಿ. ಬಟ್ ಇಟ್ ಈಸ್ ಫ್ಯಾಕ್ಟ್. ಯಾವಾಗ ನಾವು ನಮ್ಮ ಕರ್ಮವನ್ನೇ ಸರಿ ಮಾಡ್ಕೊಳಲ್ಲ, ಅಲ್ಲಿವರೆಗೂ ನಾವು ಭಗವಂತನಿಗೆ ಕಂಪ್ಲೇಂಟ್ ಮಾಡೋದು ಎಲ್ಲಿವರೆಗೆ ಸರಿ ಅಂತ ನನಗ್ ನಾನೇ ಪ್ರಶ್ನೆ ಹಾಕೊಂಡೆ. ಹಾಗೂ ಮನೆಯವ್ರ ಜೊತೆನೂ ಸಹ ಮಾತಾಡ್ದೆ. ಆಗ ಅವರು ಅಂದಿದ್ದು ಅದನ್ನೇ, ಹೌದು ನಮ್ಮ ಕರ್ಮ ಚೆನ್ನಾಗಿರ್ಬೇಕು ಅಷ್ಟೇನೆ. ಅಂದ್ರೆ ನನ್ನ ಬಾಯಿ ಚೆನ್ನಾಗಿರ್ಬೇಕು, ನನ್ನ ಕೈ ಚೆನ್ನಾಗಿರ್ಬೇಕು ಅಲ್ವಾ? ನನ್ನ ಮಾತಿನಿಂದ ಯಾರಿಗೂ ನೋವಾಗ್ಬಾರ್ದು. ಈ ರೀತಿ ನಾನು ನಡೆದುಕೊಳ್ಬೇಕೇ ವಿನಃ, ಅದೇ ಬಿಟ್ಟು ಪಾಪ ಅವನಿಗೆ ಪೆನ್ನೇ ಸರಿ ಇಲ್ಲ, ನೀನ್ ನಾನು ಪೆನ್ ಕೊಡ್ತೀನಿ ಇರು, ಚೆನ್ನಾಗಿ ನನ್ನ ಹಣೆ ಬರ ಬರಿ ಅಂದ್ರೆ ಅವ್ನು ಎಲ್ಲಿಂದ ಬರೀತಾನೆ? ಹಾಗೆ ಕೆಲವೊಂದು ದೇವಸ್ಥಾನಗಳಿಗೆ ಹೋದಾಗ ಈ ತರ ಎಲ್ಲವೂ ಸಹ ನೋಡೋಕ್ ಸಿಕ್ಕುತ್ತೆ. ಆ ರೀತಿ ನೋಡಿದಾಗ ನಾವು ನಮ್ಮನ್ನ ನಾವು ಸರಿ ಮಾಡ್ಕೋಬೇಕಷ್ಟೆ. ಭಗವಂತ ನಮ್ಮನ್ನ ಧರ್ಮ ಕಾರ್ಯದಲ್ಲಿ ತೊಡಗಿಸ್ಲಿ ಹಾಗೂ ಧರ್ಮ ಮಾರ್ಗದಲ್ಲಿ ನಡೆಸ್ಲಿ ಅಂತ ನಾವು ಕೇಳ್ಕೊಳ್ಳೋಣ.
ಯಾವಾಗ ನಾವು ಭಗವಂತನಿಗೆ ಸಂಪೂರ್ಣ ಶರಣಾಗ್ತಾ ಹೋಗ್ತೀವಿ, ನಮ್ಗೆ ಯಾವುದೇ ರೀತಿ ಸಂಶಯ ಇರೋದೇ ಇಲ್ಲ. ಏಕೆಂದ್ರೆ ಬೇರೆ ಯಾರೋ ಏನೋ ಒಂದು ಪೂಜೆ ಮಾಡ್ತಾ ಇದ್ದಾರೆ, ಪುನಸ್ಕಾರ ಮಾಡ್ತಿದ್ದಾರೆ, ಯಾಗ, ಹೋಮ, ಹವನ ಇದೆಲ್ಲ ಮಾಡ್ತಿದ್ದಾರೆ ಅಂತ ಅಂದಾಗ ನಮಗೆ ಅನ್ಸುತ್ತೆ ಒಂದ್ಸಲ ನಮ್ ಥಾಟ್ ಬರುತ್ತೆ. ಇದ್ ಭಗವದ್ಗೀತೆಯಲ್ಲಿ ಹೇಳಿಲ್ಲ ಅಲ್ವಾ ಭಗವಂತ? ಅಲ್ವಾ? ಅಂದ್ರೆ ಅವನು ಹೇಳಿರೋದು ಒಂದೇ. ನಿನ್ನ ಕರ್ಮವನ್ನ ನೀನೇನು ಪ್ರತಿನಿತ್ಯ ಕೆಲಸವನ್ನ ಮಾಡ್ತೀಯ ಅದನ್ನ ನನಗೆ ಒಪ್ಸು. ಯಾವುದೇ ರೀತಿಯಾದಂತಹ ಫಲಾಪೇಕ್ಷೆಯನ್ನ ಪಡಬೇಡ ಅಂತ. ಸೊ ಅದನ್ನ ನಾವು ಅರ್ಥ ಮಾಡ್ಕೊಂಡ ಮೇಲೆ ನಾವು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಹಾಗಾಗಿ ನಾವು ಯಾವಾಗ ಭಗವದ್ಗೀತೆಯ ಒಂದೊಂದು ಶ್ಲೋಕವನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ, ಪಾರಣೆಯನ್ನ ಮಾಡ್ತೀವಿ, ಆಗ ನಮಗೆ ಅದು ಫಲ ಕೊಡ್ತಾ ಬರುತ್ತೆ. ಇನ್ನು ವಿಷ್ಣು ಸಹಸ್ರನಾಮ ಇದಂ ಶೃಣುಯಾ ನಿತ್ಯಂ, ಕೇವಲ ಕೇಳಿದ್ರೂ ಸಾಕು ನಮಗೆ ಅದರ ಪುಣ್ಯ ಲಭಿಸ್ತಾ ಹೋಗುತ್ತೆ. ಹಾಗೆ ಭಗವಂತನ ಈ 1000 ನಾಮ ಏನಿದೆ, ನಾವು ಹೇಗಿರ್ಬೇಕು ಅಂತ ಅದು ನಮ್ಗೆ ತೋರಿಸ್ಕೊಡ್ತಾ ಹೋಗುತ್ತೆ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಥ್ಯಾಂಕ್ ಯು.